ದರ್ಶನಶಾಸ್ತ್ರದಲ್ಲಿ ಸಿದ್ಧಾಂತ ಕಾರಣಕಾರ್ಯ ಸಿದ್ಧಾಂತ. ಕಾರಣವಿಲ್ಲದೆ ಯಾವುದೇ ಕಾರ್ಯ ಆಗೋದಿಲ್ಲ, ಅಕಾರಣ ಏನೂ ಆಗೋದಿಲ್ಲ. ರೋಗದ ಕಾರಣಗಳನ್ನು ನಾವು ನಿವಾರಿಸ್ತೀವಿ. ಅದಕ್ಕಾಗಿ ಒಂದು ಯೋಗದಿಂದ, ಒಂದು ಯಜ್ಞದಿಂದ, ಒಂದು ಈ ಆಯುರ್ವೇದದಿಂದ, ನೇಚುರೋಪತಿಯಿಂದ ಚಿಕ್ಕ ಪುಟ್ಟ ಸಿದ್ಧಾಂತಗಳು ಜೀವನದ ಮರ್ಯಾದೆಯ ಅನುಶಾಸನವೇನಿದೆ ಅದನ್ನು ಥೆರಪಿ ಹೇಳಿ ಏನೂ ಹೇಳಿ. ಸರ್ವಾಂಗಾಸನ, ಹಲಾಸನ 1-2 ನಿಮಿಷಗಳು ನೀವು ಮಾಡಿ, ಮತ್ತೆ ಗಮನವಿಟ್ಟು ಕೇಳಿ. ದೇವರಿಗೆ ಗೊತ್ತಿತ್ತು ಈ ಮನುಷ್ಯ ತುಂಬ ನಿರ್ಲಜ್ಜ ಅಂತ. ಇವನು ಸ್ವಾರ್ಥಿಯೂ ಆಗ್ಬಹುದು. ಅದಕ್ಕಾಗಿ ಎಲ್ಲ ವ್ಯಕ್ತಿಗಳಿಗೆ ಪ್ರಕೃತಿ ಮತ್ತು ಪರಮಾತ್ಮನೂ ಸ್ವಾವಲಂಬಿ, ಆತ್ಮನಿರ್ಭರ ಮಾಡಿದ್ದಾನೆ. ಯೋಗ ಮಾಡುವಾಗ ನೀವು ದಣಿದ್ರೆ ಬರೀ 10-20 ಸೆಕೆಂಡ್ನ ವಿಶ್ರಾಮ ತೆಗೆದುಕೊಳ್ಳಿ. ಶ್ವಾಸದೊಂದಿಗೆ ಏಕಾತ್ಮರಾಗಿ. ಸರಿ, ಉಲ್ಟಾ ಮಲಕೊಳ್ಳಿ. ರೋಗಗಳನ್ನು ವಿಭಾಗಿಸೋಣ. ಕ್ಲಾಸಿಫಿಕೇಶನ್ ಮಾಡೋಣ. ಬ್ಯಾಕ್ಟೀರಿಯಲ್ ಡಿಸೀಸ್, ವೈರಲ್ ಡಿಸೀಸ್, ಫಂಗಲ್ ಡಿಸೀಸ್, ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಹಾಗೆ 2 ಭಾಗ ಮಾಡೋಣ. ಇದರ 2 ಶಾಖೆಗಳು, ಆಮೇಲೆ ಇದರ ವಿಸ್ತಾರವಿದೆ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ನ ಕಾರಣ ನೀವು ನಿಜವಾಗಿ ನೋಡಿದರೆ ಅದು ಫಂಗಲ್ ಡಿಸೀಸ್ಗೆ ಫಂಗಸ್ಸೇ ಕಾರಣವಾಗಿದೆ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದಂತೂ ಕಮ್ಯುನಿಕೇಬಲ್ ಡಿಸೀಸ್ ಆಗೋಯ್ತು. ಅವೇನು? ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸ್, ಜೆನೆಟಿಕ್ ಡಿಸೀಸ್, ಕೆಲವರಿಗೆ ಆಮೇಲೆ ಆಟೋಮಿನ್ ಡಿಸೀಸ್, ಇನ್ಕ್ಯಾರಿಯಬಲ್ ಡಿಸೀಸ್, ಏನೇ ಹೆಸರು ಕೊಟ್ರಿ. ಡಿಸೀಸ್ನಿಂದ ಡಿಸೀಸ್, ಎನ್ವೈರ್ಮೆಂಟಲ್ ಡಿಸೀಸ್, ತಪ್ಪು ತಿಂಡಿ ತಿನಿಸಿಂದ ಡಿಸೀಸ್, ಡ್ರಗ್ಸ್ನಿಂದ ಡಿಸೀಸ್, ತಪ್ಪು ಅಭ್ಯಾಸಗಳಿಂದ ಡಿಸೀಸ್. ಇದು ನೀವು ಪೂರ್ತಿ ಈ ರೋಗಗಳ ಕಾರಣಗಳ ವಿಶ್ಲೇಷಣೆ ಮಾಡಿದರೆ, ವಾಟ್ ಈಸ್ ದ ಬೇಸಿಕ್ ಕಾಸ್ ಆಫ್ ಆಲ್ ಡಿಸೀಸಸ್? ಒಂದು ವಾಕ್ಯದಲ್ಲಿ ನಾನು ಹೇಳ್ತೀನಿ, ಯೋಗ ಮಾಡದೇ ಇರೋದರಿಂದ ರೋಗ ಉಂಟಾಗತ್ತೆ. ಯೋಗ ಮಾಡದೇ ಇರೋದರಿಂದ ಎಲ್ಲ ರೋಗಗಳು ಆಗುತ್ತವೆ. ಮತ್ತು ಯೋಗ ಮಾಡೋದ್ರಿಂದ ಎಲ್ಲ ರೋಗಗಳು ಗುಣವಾಗುತ್ತವೆ. ಪೂರ್ತಿ ಬಾಡಿ ಆರ್ಡರ್ನಲ್ಲಿ ಬರುತ್ತೆ. ಅಂದರೆ ಹೇಗೆ ಡಿಸಾರ್ಡರ್ ಆಗುತ್ತೆ? ಮಕರಾಸನ, ಭುಜಂಗಾಸನ ಇತ್ಯಾದಿ ಮಾಡೋದು. ಇದು ತುಂಬ ಗಂಭೀರ ವಿಷಯಗಳು, ತುಂಬ ತಥ್ಯಪೂರ್ಣ ವಿಷಯ, ತುಂಬ ವೈಜ್ಞಾನಿಕ ವಿಷಯ. ಮತ್ತು ನಾನು ತರ್ಕ, ತಥ್ಯ, ಯುಕ್ತಿ, ಪ್ರಮಾಣದ ಜೊತೆಗೆ ಎವಿಡೆನ್ಸ್ನೊಂದಿಗೆ ಮಾತಾಡ್ತೇನೆ. ಕಾನ್ಫಿಡೆನ್ಸ್ ಅಂತೂ ಹಾಗೇನೆ ಬರುತ್ತೆ.
ರಿಸರ್ಚ್ ಮತ್ತು ಎವಿಡೆನ್ಸ್ ಕೊಡದೆ ನಾವೇನಾದರೂ ಮಾತಾಡಿದರೆ ಜಗತ್ತು ಒಪ್ಪೋದಿಲ್ಲ. ಮಕರಾಸನ, ಭುಜಂಗಾಸನ, ಈ ಸ್ಥಿತಿಯಲ್ಲಿ ಸ್ವಲ್ಪ ತಡೆಯಿರಿ. ನೀವು ಬೊಜ್ಜಿದ್ದ ಅಣ್ಣ ತಂಗಿಯರಿಗೆ 10-20 ವಾರಿ ಮಾಡಿಸ್ತೀನಿ. ಬೊಜ್ಜಿದ್ದ ಅಣ್ಣ ತಂಗಿಯರು 10, 20, 50, 100 ಬಾರಿ ಮಾಡಬೇಕು. ಹೀಗೆ ರಿದಮ್ನೊಂದಿಗೆ ಮಾಡಿ. ಬಾಕಿ ಯಾರಿಗೆ ಸೊಂಟ ನೋವಿನ ಪ್ರಾಬ್ಲಮ್ ಇದೆ 5 ನಿಮಿಷದವರೆಗೆ ಹೀಗೆ ಹೋಲ್ಡ್ ಮಾಡಬೇಕು. ಒಂದಿನದಲ್ಲೇ 5 ನಿಮಿಷವಂತೂ ಆಗಲಿಕ್ಕಿಲ್ಲ, 5 ನಿಮಿಷ ಬೇಕಾಗಬಹುದು, ಚಿಂತಿಲ್ಲ. ಶ್ವಾಸವನ್ನು ಹೋಲ್ಡ್ ಮಾಡಿ ಅಭ್ಯಂತರ ಪ್ರಾಣಾಯಾಮದ ಜೊತೆಗೆ ಭಸ್ತ್ರಿಕಾದ ಜೊತೆಗೆ ದೀರ್ಘ ಶ್ವಾಸದೊಂದಿಗೆ. ಒಬಿಸಿಟಿ ಇದೆ ಅವರಿಗೆ ಕಪಾಲಭಾತಿಯೊಂದಿಗೆ ಮಾಡಿಸ್ತೀನಿ. ಹೀಗೇನೆ ಹೋಲ್ಡ್ ಮಾಡ್ಕೊಂಡು ಮಾಡಿ. ಮತ್ತು ರಿದಮ್ ಬಂದಾಗ ಆಮೇಲೆ ಸೊಂಟ ನೋವಿದ್ದವರು ನಿಧಾನವಾಗಿ ಮಾಡಿ, ಬೊಜ್ಜಿದ್ದವರು ಹೀಗೆ ವೇಗವಾಗಿ ಮಾಡ್ಬೋದು. ಆದರೆ ಬಾಕಿ ಸೊಂಟ ನೋವಿದ್ದವರು ಹೀಗೆ. ನಾನು 5 ವರ್ಷದ ಸೊಂಟ ನೋವನ್ನು 5 ದಿನಗಳಲ್ಲಿ ಗುಣಪಡಿಸಿದ್ದೇನೆ ಜನರದ್ದು. 25 ವರ್ಷದ ಸೊಂಟ ನೋವು, 25 ವರ್ಷದ ಸೊಂಟ ನೋವು 5-6 ದಿನಗಳಲ್ಲಿ ಗುಣವಾಯಿತು. ಬರೀ ಭುಜಂಗಾಸನದಿಂದಲೇ ಅಲ್ಲ, ಸರಿ ಭುಜಂಗಾಸನವನ್ನು ಮಾಡಿ, ಅದರಲ್ಲಿ ಬಸ್ತಿನೂ ಕೊಡ್ತೀವಿ. ಮತ್ತು ಎನಸಿ ಬಸ್ತಿ ಕೊಟ್ಟ ಮೇಲೆ ಕಟಿ ಬಸ್ತಿನೂ ಕೊಡ್ತೀವಿ. ಕತ್ತು ನೋವಿದ್ರೆ ಗ್ರೀವಾ ಬಸ್ತಿನೂ ಕೊಡ್ತೀವಿ. ಆಮೇಲೆ ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್ ಮಾಡ್ತೀವಿ. ಔಷಧಿನೂ ಕೊಡ್ತೀವಿ. ಶ್ರೇಹನ್ ಸ್ವೇದನೂ ಮಾಡಿಸ್ತೀವಿ, ಸ್ಟೀಮು ಕೊಡ್ತೀವಿ, ಅಭ್ಯಂಗೂ ಮಾಡಿಸ್ತೀವಿ. ಕಾಯಿರೋಪ್ರಾಕ್ಟಿಕ್ ಮಸಾಜ್ ಇದೊಂದು ಹೊಸ ವಿಧಾನ ವಿಕಸಿತ ಮಾಡಿದ್ದೀವಿ. ಭುಜದ ಮೇಲಿಂದ ಆಪೋಸಿಟ್ ಸೈಡ್ನ ಕಾಲ್ನ ಹಿಮ್ಮಡವನ್ನು ನೋಡಿ ನಿಮ್ಮ ಅಭ್ಯಾಸ ಪೂರ್ತಿ ನಿಷ್ಠೆಯಿಂದ ಮಾಡಿ.
ಸಲ್ವಾಸನದ್ದು 5 ಅಭ್ಯಾಸಗಳಿವೆ. ದೀರ್ಘ ಶ್ವಾಸದೊಂದಿಗೆ ಅಥವಾ ಬ್ರೆಥನ್ನು ಹೋಲ್ಡ್ ಮಾಡಿ ಒಂದು ಪೊಸಿಷನ್ನಲ್ಲಿ ಕಡಿಮೆ ಅಂದರೆ 20-30 ಸೆಕೆಂಡ್ನಿಂದ ಒಂದೊಂದು ಆಸನ ಶುರು ಮಾಡಿ. ಮತ್ತೆ ನಿಧಾನವಾಗಿ ಇದರ ಟೈಮಿಂಗ್ ಹೆಚ್ಚಿಸ್ತಾ ಹೋಗಿ. ಎಡಕ್ಕೆ ತಿರುಗಿ ಕೂತ್ಕೊಳ್ಳಿ. ಯಾರಿಗೆ ಸೊಂಟ ನೋವಿದೆ ಅವರು ಸ್ವಲ್ಪ ಪುಷ್ಟ್ರಾಸನ ಇಷ್ಟೇ ಮಾಡಿದರೆ ಅರ್ಧ. ಯಾರಿಗೆ ಪೂರ್ತಿ ಆಗುತ್ತೆ ಅವರು ಪೂರ್ತಿ ಮಾಡಿ. ಯಾರು ಹೀಗೆ ಮೇಲಿಂದ ಕೆಳಗೆ ಬರಲಿಕ್ಕೆ ಆಗದಿದ್ದರೆ ಕೆಳಗಿಂದ ಮೇಲಕ್ಕೆ ಹೋಗಿ ಹೀಗೆ. ಮಂಡೂಕಾಸನ. ಮುಂದಕ್ಕೆ ಬಾಗಿ. ಮುಂದಕ್ಕೆ ಬಾಗಿ. ಸೊಂಟ ನೋವಿದ್ರೆ ಮುಂದಕ್ಕೆ ಬಾಗಬಾರ್ದು, ಹರ್ನಿಯ ಇದ್ದರೆ ಹಿಂದಕ್ಕೆ ಬಾಗಬಾರ್ದು. ಇಷ್ಟು ಗಮನವಿಡಿ. ಮಂಡೂಕಾಸನದ್ದು 2 ಅಭ್ಯಾಸ, ಹೀಗೆ ಹೀಗೆ ಮತ್ತು ಹೀಗೆ. 2 ಅಭ್ಯಾಸಗಳು 1-2 ನಿಮಿಷ ಮಾಡಿ. ಸಾಮಾನ್ಯ ರೋಗದಲ್ಲಿ 1-2 ನಿಮಿಷ. ರೋಗ ಹೆಚ್ಚಿದ್ರೆ, ಡಯಾಬಿಟೀಸ್ ತುಂಬ ಹೆಚ್ಚಾಗಿದ್ದರೆ, ಲಿವರ್ನ ಕರಳಿನ ಪ್ರಾಬ್ಲಮ್ ಹೆಚ್ಚಾಗಿದ್ದರೆ ಆಗ ನೀವು 10 ನಿಮಿಷ ಮಾಡಿ. ಅದು ಕೂಡ ಪ್ರಾಣಾಯಾಮದೊಂದಿಗೆ, ಧ್ಯಾನದೊಂದಿಗೆ. ನಾನು ರೋಗಮುಕ್ತನಾಗಿದ್ದೀನಿ, ರೋಗಮುಕ್ತ. ರೋಗ ನನ್ನ ಸ್ವಭಾವ ಅಲ್ಲ, ಯೋಗ ನನ್ನ ಸ್ವಭಾವ. ರೋಗಿ ಅಲ್ಲ, ಯೋಗಿ.
ಯಾರ ಹೊಟ್ಟೆ ಉಬ್ಬಿಕೊಂಡಿದೆ ಅವರಿಷ್ಟೇ ಮಾಡಿ, ಎಷ್ಟು ಮಾಡಿ ನೋಡಿ. ನೀವು 5 ನಿಮಿಷ ನಿರಂತರವಾಗಿ ಮಾಡ್ತೀರಲ್ಲ, ಆಗ ಒತ್ತಡ ಪೂರ್ತಿ ಬೀಳುತ್ತೆ. ಮೆಥಡ್ 100% ಪರ್ಫೆಕ್ಟ್ ಇರಬೇಕು, ಸರಿಯಾಗಿರಬೇಕು, ಆಬ್ಸಲ್ಯೂಟ್ಲಿ ಸರಿ. ಮಂಡೂಕಾಸನ ಮತ್ತು ಶಶಕಾಸನ ಒಂದು ಸ್ಥಿತಿಯಲ್ಲಿ ನೀವು 1-2 ನಿಮಿಷ ತಡೆಯುವುದನ್ನು ಅಭ್ಯಾಸ ಮಾಡಬೇಕು. ನಾನು ನಿಮಗೆ ದೊಡ್ಡ ವಿಷಯ ಹೇಳ್ತಿದ್ದೀನಲ್ಲ, ಅದು ನಿಮಗೆ ಕನಸೇ ಹಾಗೆ ಉಳಿಲಿಕ್ಕಿಲ್ಲ. ಇದು ನಿಮಗೆ ನಿಮ್ಮ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ. ನಾನೇನು ಅಂದಿದ್ದೆ, ಯೋಗದಿಂದ ಸ್ಟ್ರೆಸ್ ದೂರವಾಗುತ್ತೆ, ಆಂಗ್ಸೈಟಿ, ಡಿಪ್ರೆಷನ್ ದೂರವಾಗುತ್ತೆ. ಯೋಗದಿಂದ ವಾತ ಪಿತ್ತ ಕಫ 3 ದೋಷಗಳ ಸಂತುಲನೆ ಇರುತ್ತೆ. ಸಮದೋಷಾಃ ಸಮಗ್ನಿಶ್ಚ ಸಮದೋಷಾಃ ಸಮಾಗ್ನಿಶ್ಚ ಸಮಧಾತುಮಲಕ್ರಿಯಾಃ ಪ್ರಸನ್ನಾತ್ಮ ಇಂದ್ರಿಯಮನಃ ಸ್ವಸ್ಥ್ಯತ್ಯಭಿಧೀಯತೆ. ನೀವು ಸಮತೆಯಲ್ಲಿ ಪ್ರತಿಷ್ಠಿತರಾಗ್ತೀರಾ, ನಿಮ್ಮ ಸ್ವರೂಪದಲ್ಲಿ ಪ್ರತಿಷ್ಠಿತರಾಗ್ತೀರಿ. ಯೋಗ ಚಿತ್ತವೃತ್ತಿ ನಿರೋಧ ತದಾದೃಷ್ಟೋ. ಇಂದಿನವರೆಗೆ ಯಾರೂ ಹೇಳಲಿಲ್ಲ, ಅದನ್ನು ನಾನು ಹೇಳ್ತಿದ್ದೀನಿ. ತತ್ರ ಸ್ಥಿತೌ ಯತ್ನಾಭ್ಯಾಸ. ಒಂದೊಂದು ಅಭ್ಯಾಸ, ದೀರ್ಘ ಶ್ವಾಸ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ, ಅರ್ಧಮತ್ಸ್ಯೇಂದ್ರಾಸನ, ವಕ್ರಾಸನ, ಗೋಮುಖಾಸನ. ನಿಮ್ಮ ಆಸನ ಮತ್ತೆ ಯಾರಿಂದ ಆಗೋದಿಲ್ಲ, ಅವರು ಸೂಕ್ಷ್ಮ ವ್ಯಾಯಾಮ, ಭಸ್ತ್ರಿಕಾ, ಕಪಾಲಭಾತಿ, ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ. ಮತ್ತೆ ಇದರಿಂದಾಗಿ ಒಂದು ಆಳವಾದ ರೂಪಾಂತರ ಶುರುವಾಗುತ್ತೆ. ಆದ್ದರಿಂದ ಇಂದಿನವರೆಗೆ ಯಾರೂ ಹೇಳಲಿಲ್ಲ, ಅದನ್ನು ನಾನು ಹೇಳ್ತಿದ್ದೀನಿ. ಸ್ವಲ್ಪ ತಲೆಯಲ್ಲಿಟ್ಬಿಡಿ. ಈಗ ಯಾರಿಗೆ ದೊಡ್ಡ ರೋಗವಿದೆಯಲ್ಲ, ಮೊದಲನೇ ದಿನದಿಂದಲೇ ಟ್ರಾನ್ಸ್ಫಾರ್ಮೇಷನ್ ಶುರುವಾಗುತ್ತೆ. ನೀವಿದನ್ನು 10 ನಿಮಿಷದವರೆಗೆ ಮಾಡಬೇಕು. ಜನ ಏನು ಮಾಡ್ತಾರೆ, 10 ಸೆಕೆಂಡ್ ಮಾಡಿಬಿಟ್ಟು ಅವರು ರೋಗ ಮುಕ್ತರಾಗಬೇಕು ಅಂತಾರೆ.
10 ಮಾರ್ಕ್ಸ್ ಸಿಕ್ಬಿಟ್ಟು ನೀವು ಪಾಸೂ ಆಗಲಿಕ್ಕಿಲ್ಲ, 99% ಬೇಕಾಗುತ್ತೆ. 99% ತರಬೇಕು ನೀವು, 100% ತರಬೇಕು ನೀವು. ಅಂದರೆ ಯಾವುದೇ ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಪ್ರವೇಶ ಬೇಕಿದ್ರೆ. ಅಂದರೆ ನೋಡಿ, ಔಷಧಿದ್ದು ಎಫಿಕೇಸಿ ಆಗಲೇ ಬರುತ್ತೆ ಯಾವಾಗ ನಿಶ್ಚಿತ ಪ್ರಮಾಣದಲ್ಲಿ ಸೇವಿಸ್ತೀರಾ. ಅರ್ಧ ಮತ್ಸ್ಯೇಂದ್ರಾಸನ ಅಥವಾ ವಕ್ರಾಸನ ನಿಮ್ಮ ಸಾಮರ್ಥ್ಯಕ್ಕನುಸಾರ ಮಾಡಿ. ಈ ಅರ್ಧ ಮತ್ಸ್ಯೇಂದ್ರಾಸನ ನಿಜವೆಂದರೆ ತೆಳ್ಳಗಿನವರು ಮಾಡ್ತಾರೆ, ಮಕ್ಕಳು ಮಾಡಿಬಿಡ್ತಾರೆ. ಇದು ಬರೀ ಟೈಪ್ 1 ಡಯಾಬಿಟೀಸ್ಗಾಗಿಯೇ ಅಲ್ಲ, ಡಯಾಬಿಟೀಸ್ನ ಜೊತೆಗೆ ಇದು 10 ರೋಗದಲ್ಲಿ ಪೂರ್ತಿ ಮಂಡುಕಾಸನದಿಂದ ಹಿಡಿದು ಸರ್ವಾಂಗಾಸನ, ಹಲಾಸನ, 15 ಅಭ್ಯಾಸಗಳ ಪೂರ್ತಿ ಪ್ಯಾಕೇಜ್. ಒಂದೊಂದು ಬದಿಯಿಂದ 2-2 ನಿಮಿಷ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ಇದರಿಂದ ಏನು ಲಾಭವಾಗುತ್ತೆ. ಇದು ಲಿವರ್ಗಾಗಿ, ಸ್ಪ್ಲೀನ್ಗಾಗಿ, ಇಂಟೆಸ್ಟೈನ್ಗಾಗಿ, ಕಾನ್ಸ್ಟಿಪೇಷನ್, ಕೊಲೈಟಿಸ್, ಅಲ್ಸರೇಟಿವ್ ಕೊಲೈಟಿಸ್, ಪಾಯಸ್ ಫಿರ್ಸ್ ಆಫ್ ಫಿಸ್ಟುಲಾ, ಇನ್ಫರ್ಟಿಲಿಟಿ, PCOD, ಸ್ಪರ್ಮ್ ಓವನ್ನ ಕೊರತೆ, PCODಯಿಂದ ಹಿಡಿದು ಇನ್ಫರ್ಟಿಲಿಟಿಯಿಂದ ಹಿಡಿದು UTI. ಅದು ಸರಿ, ಅದರಲ್ಲಿ ಕೆಲವು ಔಷಧಿ ಕೂಡ ಕೊಡ್ತೀವಿ. ನಾವು ಇಲ್ಲಿ 10 ದೊಡ್ಡ ವಿಷಯ ಶುರು ಮಾಡಿದ್ದೇವೆ. ಅದಕ್ಕೆ ಇಷ್ಟು ಬಬ್ಬಾಟಾದ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಗೋಕ್ರೂನ ನೀರು ಕುಡಿಯೋದ್ರಿಂದ 10 ದೊಡ್ಡ ಲಾಭಗಳು. UTIನ ಪ್ರಾಬ್ಲಮ್ 100% ಹೋಗುತ್ತೆ. ಧಾತು ರೋಗ ಮುಗಿಯುತ್ತೆ. ಶರೀರದಲ್ಲಿ ಎಲ್ಲ ಪ್ರಕಾರದ ನೋವುಗಳು ಹೋಗುತ್ತೆ. ಬಾಡಿಯನ್ನು ಒಳಗಿಂದ ಕ್ಲೀನ್ ಮಾಡೋ ಕೆಲಸ ಗೋಮೂತ್ರ, ಒಬೆಸಿಟಿಯಿಂದ ಹಿಡಿದು ಮತ್ತೆ ಕೆಲವು ಬೇರೆ ಪ್ರಕಾರದ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, ಮತ್ತು ಕಾನ್ಸ್ಟಿಪೇಷನ್, ಫ್ಯಾಟಿ ಲಿವರ್, ಈ ರೀತಿಯಾಗಿ ಕ್ಲೀನ್ ಮಾಡುತ್ತೆ. ಆದರೆ ಗೋಮೂತ್ರ ಸ್ವಲ್ಪ ಚುಟಿಯಾಗಿರುತ್ತೆ, ತೀಕ್ಷ್ಣವಿರುತ್ತೆ. ಯಾರಿಗೆ ಆಸಿಡಿಟಿ ಇದೆ ಅವರಿಗೆ ಜೇನುತುಪ್ಪ ಹಾಕಿ ಅಂತ ಹೇಳ್ತೀನಿ. ಹೀಗೆ ಒಂದು ಕಾಲು ಮಡಚಿದ್ದೀರಲ್ಲ, ಯಾವುದು ಮಡಚಿದ್ದೀರಿ, ಭುಜದಿಂದ ಹೀಗೆ ನೋಡಿ, ಸ್ವಲ್ಪ ಪ್ರೆಷರ್ ಬರುತ್ತೆ. ಗೋಕ್ರು ಸೌಮ್ಯವಾಗಿದ್ದರೂ ಕೂಡ ಪೂರ್ತಿ ಬಾಡಿಯನ್ನು ಒಳಗಿಂದ ಸ್ವಚ್ಛಗೊಳಿಸುತ್ತೆ. ESR ಹೆಚ್ಚಾಗಿದೆ, RA ಫ್ಯಾಕ್ಟರ್ ಹೆಚ್ಚಾಗಿದೆ, ಯೂರಿಕ್ ಆಸಿಡ್ ವಿದಿನ್ 7 days, PSA ಹೆಚ್ಚಾಗಿದೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ. ಯಾವುದೇ ರೀತಿಯಿಂದ ವಾಟರ್ ರಿಟೆನ್ಷನ್ ಇದೆ, ಶರೀರದಲ್ಲಿ ಸ್ವೆಲ್ಲಿಂಗ್ ಇದೆ, ಯಾರಿಗೆ ವೆರಿಕೋಸ್ ಇತ್ಯಾದಿಯ ಪ್ರಾಬ್ಲಮ್ ಇದೆ, ಶರೀರದಲ್ಲಿ ಹೆಚ್ಚು ಉಷ್ಣತೆ ಇದೆ, ಗೋಕ್ರೂವನ್ನು ತಣ್ಣಗೆ ಮಾಡಿ ಕುಡೀರಿ. ಗೋಕ್ರು ತುಂಬ ಒಳ್ಳೆಯದು. ಆದರೆ ಈ ಸೋರೆಕಾಯಿ ಅಷ್ಟು ತಣ್ಣಗಿರೋದಿಲ್ಲ. ಸೋರೆಕಾಯಿ, ವೀಟ್ ಗ್ರಾಸ್, ಅಲೋವೆರಾ ಇವುಗಳು ಇಷ್ಟು ತಣ್ಣಗಿರುತ್ತವೆ. ತಣ್ಣಗಿರೋ ನೀರಲ್ಲಿ ಕುಡಿದ್ರೆ, ಅಲೋವೆರಾವನ್ನು ಬಿಸಿ ನೀರಲ್ಲಿ ಕುಡಿದ್ರೆ ಆರ್ಥ್ರೈಟಿಸ್ಗೆ ಅದು ಔಷಧಿ. ಆದರೆ ಇದು ಸೋರೆಕಾಯಿಯಂತೆ ತಣ್ಣಗೆ ಇರುವುದಿಲ್ಲ ಗೋಕ್ರು. ಆದರೆ ಒಳಗಿನ ಪಿತ್ತವನ್ನು ಶಾಂತಗೊಳಿಸುತ್ತೆ. ತುಂಬ ಬೆವರು ಬರುತ್ತೆ. ಯೂರಿನಲ್ಲಿ ಉರಿ ಉಂಟಾಗುತ್ತೆ, ಮತ್ತೆ ರಕ್ತನೂ ಬರ್ತಿದೆ. ಆಗ ಗೋಕುರುವಿನ ನೀರು ತಣ್ಣಗೆ ಮಾಡಿ, ಕಷಾಯ ಮಾಡಿ ತಣ್ಣಗೆ ಮಾಡಿ, ಮತ್ತೆ ಶೀಶಂನ ಎಲೆ ತಿನ್ನಿಸಿ ಏನೊಂದು ಬದಿಯಿಂದ ಮಾಡಿ ನೋಡಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ರಿಫಾರ್ಮ್ಸ್ನ ವಿಷಯ ಬರುತ್ತೆ. ನಾವು ರಿಫಾರ್ಮ್ ಮಾಡಿದ್ದೀವಿ ಮತ್ತು ಅವುಗಳ ಚರ್ಚೆ ಆಗುತ್ತೆ.
ಪೊಲಿಟಿಕಲ್ ರಿಫಾರ್ಮ್ಸ್, ಸೋಷಿಯಲ್ ರಿಫಾರ್ಮ್ಸ್, ಅಗ್ರಿಕಲ್ಚರ್ನಲ್ಲಿ ರಿಫಾರ್ಮ್ಸ್. ನಾವು ಯೋಗದಲ್ಲಿ, ಯಜ್ಞದಲ್ಲಿ, ಆಯುರ್ವೇದದಲ್ಲಿ, ನೇಚುರೋಪತಿಯಲ್ಲಿ, ಈ ಪೂರ್ತಿ ಸನಾತನ ಸಂಸ್ಕೃತಿಯಲ್ಲಿ ಒಂದು ಯೋಗ ಧರ್ಮಕ್ಕೆ ಅನುಗುಣವಾಗಿ ಒಂದು ತುಂಬ ದೊಡ್ಡ ಆಂದೋಲನಕಾರಿ ಪರಿವರ್ತನೆ ಮಾಡಿದ್ದೇವೆ. ಏನು ಮಾಡಿದ್ದೀವಿ? ಸ್ವಲ್ಪ ಕೇಳಿ, ಗಮನವಿಟ್ಟು ಕೇಳಿ. ಈ ಯೋಗ ಗ್ರಾಮ, ನಿರಾಮಯ ಗ್ರಾಮ ಇಲ್ಲೇ ಇತ್ತು. ಈ ಪತಂಜಲಿ ಯೋಗಪೀಠ ಕೂಡ ನಮ್ಮ ಸೇವೆಗಳು 27-28 ವರ್ಷಗಳಿಂದ ಸಂಸ್ಥಾಗತ ರೂಪದಲ್ಲಿ ನಡೀತಾ ಇದೆ. 30 ವರ್ಷಗಳಿಂದ ಸೇವೆ ಸಲ್ಲಿಸ್ತೀವಿ. ಆದರೆ ಈ ಹಿಂದಿನ 1 ವರ್ಷದಲ್ಲಿ ಏನು ದೊಡ್ಡ ಪರಿವರ್ತನೆ ನಾವು ಮಾಡಿದ್ದೀವಿ? ಈ ಹಿಂದಿನ 1 ವರ್ಷದಲ್ಲಿ ಹಿಂದಿನ 50 ವರ್ಷಗಳಿಂದ ನಮ್ಮ ಮತ್ತು ನಮ್ಮ ಗುರುಗಳ ಏನು ಅನುಭವವಿತ್ತು ಅದನ್ನು ನಾವು ಜೋಡಿಸ್ಕೊಂಡು ಕೆಲವು ದೊಡ್ಡ ರಿಫಾರ್ಮ್ಸ್ ಮಾಡಿದ್ದೇವೆ, ಕೆಲವು ಚೇಂಜಸ್ ಮಾಡಿದ್ದೇವೆ. ಅದು ಕೂಡ ಆಂದೋಲನಕಾರಿ ಪರಿವರ್ತನೆ. ಏನೆಲ್ಲ ಮಾಡಿದೆವು? ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಜೊತೆಗೆ ಜೋಡಿಸಿದೆವು. ಒಂದು ದೊಡ್ಡ ಪರಿವರ್ತನೆ. ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಇದನ್ನು ನಾನು ಅಂತೀನಿ ಇಂಟಗ್ರೇಟೆಡ್ ಯೋಗ ಪ್ರಾಕ್ಟೀಸ್. ಕೇವಲ ಯೋಗಾಸನ ಮಾಡಿದರೆ ಶರೀರದಲ್ಲಿ ಮಾತ್ರ ರೂಪಾಂತರವಾಗುತ್ತೆ. ಕೇವಲ ಪ್ರಾಣಾಯಾಮ ಮಾಡಿದರೆ ಪ್ರಾಣದಲ್ಲಿ ಮಾತ್ರ ರೂಪಾಂತರವಾಗುತ್ತೆ. ಕೇವಲ ಧ್ಯಾನವಿದ್ದರೆ ಆತ್ಮದಲ್ಲಿ ಮಾತ್ರ ರೂಪಾಂತರವಾಗುತ್ತೆ. ನಾವು ಬರೀ ಶರೀರವಲ್ಲ, ನಾವು ಬರೀ ಆತ್ಮನೂ ಅಲ್ಲ, ಬರೀ ಪ್ರಾಣನೂ ಅಲ್ಲ. ಆದ್ದರಿಂದ ನಾವು ದೃಷ್ಟ, ಅದೃಷ್ಟ, ವ್ಯಕ್ತ, ಅವ್ಯಕ್ತ ಎರಡರ ಮೇಲೂ ಜೊತೆಗೆ ಪದಾರ್ಥ ಮತ್ತು ಚೈತನ್ಯ, ಮ್ಯಾಟರ್ ಮತ್ತು ಎನರ್ಜಿ ಮೇಲೆ ಜೊತೆಗೆ ಕಾರ್ಯ ಶುರು ಮಾಡಿದೆವು. ಅಂದರೆ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಮೂರರದ್ದು ಸಮನ್ವಯ ಮಾಡಿ ಯೋಗದ ಅಭ್ಯಾಸ ಶುರು ಮಾಡಿದೆವು. ಮತ್ತೆ ಯೋಗಾಭ್ಯಾಸ, ಆಸನ 10-20 ಸೆಕೆಂಡ್ ಮಾಡ್ತಿದ್ದೆವು. ಅದನ್ನು ನಾವು ಹೆಚ್ಚಿಸಿ 10-20 ನಿಮಿಷಕ್ಕೆ ತಂದೆವು. ಪ್ರಾಣಾಯಾಮಂತೂ ಮೊದಲಿಂದಲೇ 3ರಿಂದ ಹೆಚ್ಚಿಸಿ ನಾವು ಅದನ್ನು 1000ದಿಂದ 10,000ವರೆಗೆ ತಲುಪಿಸಿದೆವು. ಈಗೇನು 10 ಆಸನ ತೋರಿಸ್ತೀನಿ, ಒಂದೊಂದು ಆಸನ 10 ನಿಮಿಷ ತೋರಿಸ್ತೀನಿ. ನಿಮ್ಮದು 10,000 ಬಾರಿ ಆಗಿಬಿಡುತ್ತಲ್ಲ ಕಪಾಲಭಾತಿ, ಇದರಲ್ಲಿ ಪ್ರಶ್ನೆ ಇಲ್ಲ. ಮೊದಲು ಜನರು ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ 3 ಬಾರಿ ಮಾಡ್ತಿದ್ರು. 3 ಬಾರಿ ಕಪಾಲಭಾತಿ, 3 ಬಾರಿ ಬಾಹ್ಯ ಪ್ರಾಣಾಯಾಮ, 3 ಬಾರಿ ಅನುಲೋಮ ವಿಲೋಮ. 10 ದೊಡ್ಡ ಪರಿವರ್ತನೆ ನಾವೇನು ಮಾಡಿದ್ದೇವೆ? ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಜೊತೆಗೆ ಮಾಡಲು ಶುರು ಮಾಡಿದೆವು. ಯೋಗಾಸನವನ್ನು 10 ಬಾರಿ ಮಾಡಲು ಶುರು ಮಾಡಿದೆವು. ಪ್ರಾಣಾಯಾಮವನ್ನು 10,000 ಸಲ ಕಪಾಲಭಾತಿ ಮಾಡಿಸಲು ಶುರು ಮಾಡಿದೆವು. ಸರಿ, ಇನ್ನೊಂದು ರೌಂಡ್ ಮಾಡಿಸ್ತೀನಿ ನಾನು. ಗೋಮುಖಾಸನ ಮಾಡಿ. ಇನ್ನೇನು ಮಾಡಿದೆವು? ನಾವು ಯಜ್ಞದೊಂದಿಗೆ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಶುರು ಮಾಡಿಸಿದೆವು. ಅಂದರೆ ಯಾವ ಔಷಧಿಯನ್ನು ನಾವು ಕ್ವಾತ ಮಾಡಿಸಿ ಕುಡಿಸ್ತಿದ್ದೆವು, ಗುಳಿಗೆ ತಯಾರಿಸ್ತಿದ್ದೆವು, ಯಾವುದರ ಪೌಡರ್ ಮಾಡಿಸ್ತಿದ್ದೆವು, ಯಾವುದರ ಎಕ್ಸ್ಟ್ರಾಕ್ಟ್ ತೆಗೆದುಬಿಟ್ಟು, ಘನಸತ್ವ ತೆಗೆದುಬಿಟ್ಟು ಎಕ್ಸ್ಟ್ರಾಕ್ಟ್ನಿಂದ ನಾವು ಟ್ಯಾಬ್ಲೆಟ್ ಮಾಡ್ತಿದ್ದೆವು. ಅದರಿಂದಲೇ ನಾವು ಹವನ ಮಾಡಿಸಲು ಶುರು ಮಾಡಿದೆವು. ಅಂದ್ರೆ ಅದು ನ್ಯಾನೋ ಮೆಡಿಕೇಷನ್ ಆಯಿತು. ಈಗ ಇಡೀ ಜಗತ್ತಿನಲ್ಲಿ ನ್ಯಾನೋ ಪಾರ್ಟಿಕಲ್ಸ್ನ ತುಂಬ ಚರ್ಚೆ ಆಗ್ತಿದೆ. ಟಾರ್ಗೆಟೆಡ್ ಮೆಡಿಸಿನ್ನ ಚರ್ಚೆ ಆಗ್ತಿದೆ. ಟಾರ್ಗೆಟೆಡ್ ಮೆಡಿಸಿನ್, ನ್ಯಾನೋ ಮೆಡಿಕೇಷನ್. ಈಗ ಔಷಧಿ, ಮೊದಲಂತೂ ಗುಳಿಗೆ, ಇಂಜೆಕ್ಷನ್, ಮತ್ತು ಈಗೇನು ಮಾಡ್ತಿದ್ದೀವಿ ನೋಡಿ, ಈಗ ಮುಂದೆ ಈ ವ್ಯಾಕ್ಸಿನೇಷನ್ ಇತ್ಯಾದಿ ಏನು ಬರ್ತಿದೆ, ಹೇಳ್ತಾರೆ ಬಾಯಲ್ಲಿ ಮಾತ್ರ ಸ್ಪ್ರೇ ಮಾಡಿಬಿಡಿ ಮತ್ತು ಅದರ ಎಫಿಕೇಸಿ ಇಷ್ಟು ಬಂದುಬಿಡುತ್ತೆ. ಈ ಅಡ್ವಾನ್ಸ್ ರಿಸರ್ಚ್ ಹೀಗಂತ ಹೇಳ್ತಾ ಇದ್ದೆ, ನಾವು ಅದನ್ನು ಮಾಡ್ತಿದ್ದೀವಿ. ಅಂದರೆ ಅವರು ಅಡ್ವಾನ್ಸ್ ರಿಸರ್ಚ್ ಮಾಡಿ ಗುಳಿಗೆಯನ್ನು ಕ್ಯಾಪ್ಸೂಲ್ನಿಂದ ಇಂಜೆಕ್ಷನ್ ಮಾಡಿದರು, ಇಂಜೆಕ್ಷನ್ನಿಂದ ವ್ಯಾಕ್ಸಿನೇಷನ್ನಿಂದ ಮತ್ತೆ ಸ್ಪ್ರೇ ಅದನ್ನು ಮಾಡಿದರು. ಅಂದರೆ ಇದು ನಮ್ಮ ಸ್ಪ್ರೇ, ಇದು ನ್ಯಾನೋ ಮೆಡಿಕೇಷನು. ಯಾವ ಔಷಧಿ ನಿಮಗೆ ಸೇವಿಸೋಕ್ಕಾಗುತ್ತೆ ಅದು ಸರಿ. ತಿನ್ನೋದು ಕೂಡ ನೀವು ಒಂದು ಪ್ರಮಾಣದಲ್ಲಿ ತಿನ್ಬೋದು. ತುಪ್ಪ ಎಷ್ಟು ತಿನ್ಬೋದು? 1-2 ಚಮಚ ಅಷ್ಟೇ ಸಾಕು, ಅದಕ್ಕಿಂತ ಹೆಚ್ಚು ಒಳ್ಳೆಯದಲ್ಲ. ಮತ್ತು ನಾವು ನಿಮಗೆ ಹವನ ಮಾಡಿಸ್ಬಿಟ್ಟು 1 ದಿನದಲ್ಲಿ 1 ಕ್ವಿಂಟಲ್ ತುಪ್ಪ ತಿನ್ನಿಸ್ಬೋದು. ಎಷ್ಟು? 1 ಕ್ವಿಂಟಲ್ ತುಪ್ಪದ ಹವನ ಮಾಡಿಸಿ, ಅದು ಸೂಕ್ಷ್ಮವಾಗಿ ನಿಮ್ಮ ಒಳಗೆ ಹೊರಟು ಹೋಗುತ್ತೆ. 1 ಕ್ವಿಂಟಲ್ ನಿಮ್ಮ ಜೊತೆಗೆ ಇನ್ನೂ ಕೂಡ
1 ಕ್ವಿಂಟಲ್ ತುಪ್ಪದ ಹವನ ಇಲ್ಲಿಂದ ದಿಲ್ಲಿಯವರೆಗೆ ಪ್ರಭಾವ ಬೀರುತ್ತೆ. ಅದರ ರೇಂಜ್ ಅದು. ಆಗುತ್ತೆ. ಮತ್ತು ಪತಂಜಲಿಯಲ್ಲಂತೂ ನಾವು ಈವರೆಗೆ ಟನ್ ಗಟ್ಟಲೆ ತುಪ್ಪದ ಹವನ ಮಾಡಿಸಿದ್ದೀವಿ. ಹಾಗಾಗಿ ನಮ್ಮ ಯಜ್ಞದಲ್ಲಿ ಯಾರೂ ವಿಘ್ನ ತರಕ್ಕೂ ಆಗೋದಿಲ್ಲ. ಆಸುರಿ ಶಕ್ತಿಗಳು ಟನ್ ಗಟ್ಟಲೆ ಹವನ ಮಾಡಿಸಿದ್ದೇವೆ ಅಂದರೆ ಇದರ ಪ್ರಭಾವ ಇಡೀ ಜಗತ್ತಿನಲ್ಲಿ ಆಗ್ಬಿಟ್ಟಿದೆ. ಎಷ್ಟು ದೊಡ್ಡದು ಅಂದರೆ ನೋಡಿ, ಒಂದು ಯೋಗ ಯಾವುದರೊಂದಿಗೆ ನಾವು ಮಾಡಿಸಿದೆವು? ಹವನದೊಂದಿಗೆ ಮಾಡಿಸಿದೆವು. ಮತ್ತು ಯಾವ ಔಷಧಿ ನೋಡಿ, ಒಂದು ಔಷಧಿಯ 7 ಥರದ ಉಪಯೋಗಗಳಿವೆ. ಹವನ, ಆಮೇಲೆ ಅವರಿಗೆ ಶಿರೋಧಾರ ಮಾಡಿಸ್ತೀವಿ ಮೇಧಾಕ್ವಾತ್ನಿಂದ. ಯಾರಿಗೆ ಎಷ್ಟು ಅಗತ್ಯವಿದೆ ಆ ರೀತಿಯ ಔಷಧಿಯಿಂದ ಅವರಿಗೆ ಶಿರೋಧಾರ ಮಾಡಿಸ್ತೀವಿ. ಹಾಲಿಂದ, ಮೊಸರಿಂದ, ತೆಂಗಿನೆಣ್ಣೆಯಿಂದ, ಬಾದಾಮಿನ ಎಣ್ಣೆಯಿಂದ, ಬಲಾದಿ ಆಲಿವ್ ಎಣ್ಣೆಯಿಂದ, ಮೇಧಾ ಕ್ವಾತ್ನಿಂದ, ಮತ್ತು ಯಾರಿಗೆ ಸೊರೈಸಿಸ್ ಇದೆ ಅವರಿಗೆ ಕಾಯಾಕಲ್ಪ್ ಕ್ವಾತ್ನಿಂದ, ಶಿರೋಧಾರ ಮಾಡಿಸ್ತೀವಿ. ಅಕ್ಷಿತರ್ಪಣು ಮಾಡಿಸ್ತೀವಿ ಬೇರೆ ಬೇರೆ ಔಷಧಿಯಿಂದ. ನಸ್ಯ ಕೊಡಿಸ್ತೀವಿ ಬೇರೆ ಬೇರೆ ಔಷಧಿಗಳಿಂದ. ಸಾಮಾನ್ಯವಾಗಿ ಮುಲೇಟಿ ಮತ್ತು ತುಪ್ಪ ಇವೆರಡನ್ನೂ ಸೇರಿಸ್ತೇವೆ. ಮುಲೇಟಿಯ ದೊಡ್ಡ ದೊಡ್ಡ ಚೂರುಗಳನ್ನು ಹೇಗೆ ತಂಬಾಕು ಇದೆ ಹಾಗೆ ನಾವು ಚೂರು ಮಾಡ್ತೀವಿ, ಹಾಗೆ ಜಜ್ಜಿದ ಮುಲೇಟಿಯ ಕ್ವಾತ್ನಲ್ಲಿ ಹಸುವಿನ ತುಪ್ಪ ಸೇರಿಸ್ತೀವಿ. ಅದರ ಧೂಮ್ ಚಿಕಿತ್ಸೆ ಮಾಡಿಸ್ತೀವಿ. ಇದು ಧೂಮಪಾನವಲ್ಲ. ಮುಲೇಟಿ ಹಸುವಿನ ತುಪ್ಪ ಹಾಕಿದೆವು, ಅದರ ನಸೆ ಕೊಟ್ಟೆವು. ಮೇಲಿಂದ ಸಾಸಿವೆ ಎಣ್ಣೆ, ಅನು ತೇಲ್, ಸರ್ಬಂದು ತೇಲ್, ಬಾದಾಮ್ ರೋಗನ್, ಬಲಾದಿ ಎಣ್ಣೆ, ಹಸುವಿನ ತುಪ್ಪ ಮಾತ್ರ. ಫ್ಲಾಗ್ರೀತ್ ಕಣ್ಣಿಗಾಗಿ, ಫಲಗ್ರಿತ್ ಇನ್ಫರ್ಟಿಲಿಟಿಗಾಗಿ, ಬೇರೆ ಬೇರೆ ವಸ್ತುಗಳಿಂದ ನಸ್ಯ ಕೊಡ್ತೀವಿ. ಅದರಿಂದಲೇ ಸ್ನೇಹನ ಮಾಡಿಸ್ತೀವಿ, ಅದರಿಂದಲೇ ಸ್ಟೀಮ್ ಕೊಡ್ತೀವಿ, ಅದರಿಂದ ಸ್ವೇದನ ಮಾಡಿಸ್ತೀವಿ, ಎಣ್ಣೆ ಸಿದ್ಧ ಅಭ್ಯಂಗ ಮಾಡಿಸ್ತೀವಿ, ಅದರಿಂದ ವಾಂತಿ ಮಾಡಿಸ್ತೀವಿ, ಅದರಿಂದ ಶುಚಿ ಕೂಡ ಮಾಡಿಸ್ತೀವಿ. ವಾಂತಿ ಶುಚಿಗೊಳಿಸುವುದು ನಸ್ಯ. ಸ್ನೇಹನ್, ಸ್ವೇದನ್, ಕ್ವಾತ್. ಮತ್ತು ದಿನವಿಡೀ ಕುಡಿಸ್ತೀವಿ. ಬೆಳಿಗ್ಗೆ ಸಂಜೆ ಕ್ವಾತ ಆಯಿತು, ದಿನವಿಡೀ ಕುಡಿಸ್ತೀವಿ. ಈ ಪ್ರಯೋಗವನ್ನು ನಾವು ಆಯುರ್ವೇದದ ಇತಿಹಾಸದಲ್ಲಿ, ಜೊತೆಗೆ ಒಂದು ಔಷಧಿ 7 ರಿಂದ 9 ಪ್ರಕಾರದ ಉಪಯೋಗ ಮತ್ತು ಪೂರ್ತಿ ಸೈಂಟಿಫಿಕ್ ಮೆಥಡ್ನೊಂದಿಗೆ, ಕೇವಲ ಇದು ಯೋಗಗ್ರಾಮ್ ನಿರಾಮಯಂನಲ್ಲೇ ಆಗುತ್ತೆ. ನಿಮಗೆ ಕಲಿಸ್ತೇವೆ ಅಂದರೆ ಹೇಳ್ತೀವಿ. ಇವೆಲ್ಲ ಮೆಥಡ್ಸ್ ಇದನ್ನು ಬರೆದು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಮಾಡಿ, ಇನ್ನೊಂದು ಕಡೆಯಿಂದ ಮಾಡಿ. ಹತ್ತು ರೀತಿಯ ನೀರು ಕುಡಿಸ್ತೀವಿ ಇಲ್ಲಿ. ಯಾರಿಗೆ ತುಂಬ ಹೆಚ್ಚು ಮೆದುಳಿನ ಪ್ರಾಬ್ಲಮ್ ಇದೆ ಅವರಿಗೆ ಮೇಧಾಕ್ವಾತ್ನ ನೀರು ಕುಡಿಸ್ತೀವಿ. ಹಾರ್ಟ್ನ ಪ್ರಾಬ್ಲಮ್ ಇದ್ದವರಿಗೆ ಅರ್ಜುನ್ ಚಾಲ್ನ ನೀರು ಕುಡಿಸ್ತೀವಿ. ಯಾರಿಗೆ ಹೊಟ್ಟೆ ಪ್ರಾಬ್ಲಮ್ ಇದೆ ಅವರಿಗೆ ನಾವು ಸರ್ವಕಲ್ಪ ಕುಡಿಸ್ತೀವಿ. ಯಾರಿಗೆ ತುಂಬ ಹೆಚ್ಚು ಪ್ರಾಬ್ಲಮ್ ಇದೆ, ಬೊಜ್ಜು ಬೆಳೆದ ಹೊಟ್ಟೆಯವರಿಗೆ ನಾವು ಕಾಯಕಲ್ಪ ಕುಡಿಸ್ತೇವೆ. ಆದರೆ ಅವರ ಪ್ರಕೃತಿ ಮೇಲೆ ಅವಲಂಬಿಸಿದೆ. ತುಂಬ ಹೆಚ್ಚು ಕಾನ್ಸ್ಟಿಪೇಷನ್ ಇದ್ದರೆ ದಿನವಿಡೀ ಅಥವಾ 2 ಬಾರಿ ಕುಡಿಸ್ತೇವೆ, ಇಲ್ದಿದ್ರೆ ನಿರ್ಮಲ ಆಗುತ್ತೆ. ದಿನವಿಡೀ ಸೋಂಪನ್ನ ನೀರು ಕುಡಿಸ್ತೇವೆ ಯಾರಿಗೆ ತುಂಬ ಹೆಚ್ಚು ಆ್ಯಸಿಡಿಟಿ ಅಥವಾ ಹೆಚ್ಚಿನ ಉಪದ್ರವ ಇದ್ದರೆ. ಇಲ್ದಿದ್ರೆ ಜೀರಿಗೆ, ಕೊತ್ತಂಬರಿ, ಮೆತ್ತೆ, ಅಜ್ವಾಯಿನ್ ಹೊಟ್ಟೆಗಾಗಿ ಪಂಚಾಮೃತ, ಮತ್ತೆ ಜೀರಿಗೆ, ಕೊತ್ತಂಬರಿ, ಸೋಪ್, ಮುಲೇಟಿ ಮತ್ತು ಈ ಗುಲಾಬಿಯ ಪಿತಹಾರ. ಇಮ್ಯುನೋಗ್ರೇಟ್ನ ಯಾರ ಇಮ್ಯುನಿಟಿ ಲೋ ಇದೆ, ಪಾರ್ಕಿನ್ಸನ್ ಇದೆ ಯಾರಿಗೆ, ಮತ್ತು ಹಲವಾರು ನ್ಯೂರೋ ಪ್ರಾಬ್ಲಮ್ಸ್ ಇದೆ, ಆಟೋಮಿನ್ ಡಿಸೀಸ್ ಇದೆ, ಅವರಿಗೆ ಇಮ್ಯುನೋಗ್ರೀಟ್. ಇದು ಕೂಡ ಮೊದಲ ಬಾರಿ ನಾವು ಮಾಡಿದ್ದೇವೆ. 50 ಹೊಸ ಔಷಧಿ ತಯಾರಿಸಿದ್ದೀವಿ. ಟೋಟಲಿ ನೋಡಿದರೆ 100 ಆಗಿಬಿಟ್ಟಿದೆ. ಸುಮಾರು 100 ಹೊಸ ಔಷಧಿ ಮಾಡಿದ್ದೀವಿ. ರಿದ್ಧಿ, ವೃದ್ಧಿ, ಜೀವಕ್, ರಿಶ್ವಕ್, ಮೇಧ, ಮಹಾಮೇಧ, ಕಾಕೋಲಿ, ಕ್ಷೀರ್ ಕಾಕೋಲಿ, ಅಶ್ವಗಂಧ, ಶತಾವರಿ, ಸಫೇದ್ ಮೋಸ್ರಿ, ವಿದಾರಿ, ಕಂದ್ ವರಾಹ ಕಂದ,
ಅತಿ ಬಲ, ಬಲ ಬಲ ಬೀಜ್ ಮತ್ತು ಅಮೃತ ಇವೆಲ್ಲದರ ಎಕ್ಸ್ಟ್ರಾಕ್ಟ್ ತೆಗೆದುಬಿಟ್ಟೆವು. ನೀವು 2 ನಿಮಿಷ ಮಾಡ್ತಿದ್ದೀರಲ್ಲ, ಎರಡು ನಿಮಿಷದಷ್ಟು ಮಾಡಿಬಿಡಿ. ಭುಜ ಸ್ವಲ್ಪ ಜಾಮ್ ಆಗಿದ್ದರೆ ಹೀಗೆ ನೀವು ಅಲ್ಗಾಡಿಸಿ. ನಾವಿಲ್ಲಿ ನಿಮಗೆ 10 ಥರದ ನೀರು ಕುಡಿಸಿದೆವು. ಯಾರಿಗೆ ಹೆಚ್ಚು ಕಾಫ್ ಕೋಲ್ಡ್ ಇದೆ ಅವರಿಗೆ ದಿನವಿಡೀ ನಾವು ದಿವ್ಯ ಪೇ ಕುಡಿಸ್ತೀವಿ. ಶ್ವಾಸರಿಕಾತ್ ಬೆಳಿಗ್ಗೆ ಸಂಜೆ ಕುಡಿಸ್ತೀವಿ. ಮತ್ತು ಅವರಿಗೆ ದಿವ್ಯ ಪೇ ನಾವಿಲ್ಲಿ ಕಲ್ಪ ಉಪವಾಸ ಕಾಯಕಲ್ಪ ಹೀಗೆ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಮುಖ್ಯ ಆಹಾರ, ಅದಕ್ಕೊಂದು ವೈಕಲ್ಪಿಕ ಆಹಾರ, ಮತ್ತು ಅದನ್ನು ಕಲ್ಪ ಮಾಡಿಸ್ತೀವಿ. ಯಾರಿಗೆ ತುಂಬ ಕಾಫ್ ಕೋಲ್ಡ್ ಇರುತ್ತೆ, 2 ಹೆಜ್ಜೆ ನಡೆಯೋಕ್ಕಾಗಲ್ಲ. ಮತ್ತೆ ಕೊರೋನಾದಲ್ಲಂತೂ ಕೆಲವರದು 50, 60, 70, 80, 90% ಯಾರ ಪುಪ್ಪುಸ ಕೆಟ್ಟು ಹೋಗಿದೆ. ಅವರ ಎಲ್ಲ ಊಟ ತಿಂಡಿಯನ್ನು ನಿಲ್ಲಿಸಿಬಿಟ್ಟು ಅವರಿಗೆ ಬರೀ ಖಜೂರ ಮತ್ತು ದ್ರಾಕ್ಷಿ ಯಾವುದು ಅನುಕೂಲವಾಗಿದೆ. ಖಜೂರ ಕಲ್ಪ, ದ್ರಾಕ್ಷಿ ಕಲ್ಪ. ಯಾರಿಗಾದರೂ ಡಯಾಬಿಟೀಸ್ ಇದ್ದರೆ ಅವರಿಗೆ ಮತ್ತು ಬರೀ ಕಡಲೆ ಹಿಟ್ಟಿನ ಅದರ ರೊಟ್ಟಿ, ನಾವು ಅದನ್ನು ಬರೀ ಒಲೆ ಮೇಲೆ ಇಟ್ಬಿಡ್ತೀವಿ. ಅದನ್ನು ಬಿಟ್ಟು ಬೇರೆ ಏನು ಕೊಡೋದಿಲ್ಲ. ಕಡಲೆ ಹಿಟ್ಟು, ಖಜೂರ, ದ್ರಾಕ್ಷಿ. ಯಾರಿಗೆ ಖಜೂರ ದ್ರಾಕ್ಷಿ ತಿನ್ನಲಿಕ್ಕಾಗುತ್ತೆ ಅವರಿಗೆ ಅದನ್ನು ತಿನ್ನಿಸ್ತೀವಿ. ಬೇರೆಲ್ಲವೂ ಬಂದ್. ಬೆಳಿಗ್ಗಿಂದ ಸಂಜೆವರೆಗೆ ಬರೀ ದಿವ್ಯ ಪೇ ಕುಡಿಸ್ತೇವೆ. ನಮ್ಮದೊಂದು ಚಹಾ ಬರುತ್ತೆ ದಿವ್ಯ ಪೇ. ವಾತ ರೋಗದಲ್ಲಿ ಅಲೋವೆರಾದ ಜ್ಯೂಸ್ ಅಥವಾ ಕೇವಲ ಗಿಲೋಯಿನ ಜ್ಯೂಸ್. ಪಿತ್ತ ರೋಗದಲ್ಲಿ ಪಿತ್ತ ಹರ್ಫೆ ಮತ್ತು ಕಫ ರೋಗದಲ್ಲಿ ಕೇವಲ ಈ ದಿವ್ಯ ಪೇ ಕುಡಿಸ್ತೀವಿ. ಹೀಗೆ ಬೇರೆ ಬೇರೆ ಸೌತ್ನಲ್ಲಿ ಕಷಾಯ ಚಿಕಿತ್ಸೆ ಅಂತಾರೆ, ಮತ್ತು ಅವರು 2-3 ಥರದ ಕಷಾಯ ಕೊಡ್ತಾರೆ. ನಾವಿಲ್ಲಿ 10 ರೀತಿಯ ಕಷಾಯಗಳ ವ್ಯವಸ್ಥೆ ಮಾಡಿದ್ದೀವಿ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ದಿನವಿಡೀ ನಾವು ಕಷಾಯ ಕುಡಿಸ್ತೇವೆ. ನೀರು ಬರೀ ನಾವು ಕುಡಿಸೋದಿಲ್ಲ, ನಾವಿದಕ್ಕಂತೀವಿ ಮೆಡಿಕೇಟೆಡ್ ವಾಟರ್ ಕುಡೀರಿ. ಯಾರ ಬಾಡಿ ತುಂಬ ಹೆಚ್ಚು ಆಸಿಡಿಕ್ ಇದೆ, ಆ ಆಸಿಡಿಕ್ ಬಾಡಿಯವರಿಗೆ ಆಲ್ಕಲೈನ್ ಮಾಡಲಿಕ್ಕಾಗಿ ಏನು ಕುಡಿಸ್ತೇವೆ, ಇದರಲ್ಲಿ ತುಂಬ ಥರದ ಪ್ರಯೋಗಗಳಾಗಿವೆ. ನಾವಿದರಲ್ಲಿ ಪ್ರಯೋಗಿಸಿದ್ದೇವೆ ಸೋರೆಕಾಯಿ ಜ್ಯೂಸ್, ಬಿಳಿ ಕುಂಬಳಕಾಯಿ ಜ್ಯೂಸ್ ಮತ್ತು ಆಲೂಗಡ್ಡೆಯ ಕೂಡ ರಸ. ಆಲೂಗಡ್ಡೆಯನ್ನು ಅದನ್ನು ಜಜ್ಜಿಬಿಟ್ಟು ರಸ ತೆಗಿತಾರೆ. ಇದೆಲ್ಲ ಆಲ್ಕಲೈನ್. ಇದನ್ನು ನೀವು ದಿನವಿಡೀ ಕುಡಿಯೋಕ್ಕಾಗಲ್ಲ. ಅಂದರೆ ದಿನವಿಡೀ ಏನು ಕುಡಿತೀರಾ? ದಿನವಿಡೀ ಯಜ್ಞದ ಭಸ್ಮವನ್ನು ನಾವು ಹಾಕಿದ್ದೀವಿ. 1 ಲೀಟರ್ ನೀರಲ್ಲಿ 10 ಗ್ರಾಮ್ ಭಸ್ಮ ಹಾಕಿ ಅದನ್ನು ಸೋಸಬೇಕು. ಇಲ್ದಿದ್ರೆ ಅದರ ಪಾರ್ಟಿಕಲ್ಸ್ ನೀರಲ್ಲಿ ಸೇರಿಬಿಡುತ್ತೆ. ರಾತ್ರಿಗೆ ಇಟ್ಬಿಡಬೇಕು, ಬೆಳಿಗ್ಗೆ ಅದನ್ನು ಕುಡಿಸ್ಬೇಕು. ಅದು ಆಲ್ಕಲೈನ್ ವಾಟರ್ ಆಗಿಬಿಡುತ್ತೆ. ಯಾರ ಬಾಡಿ ಹೆಚ್ಚು ಆಸಿಡಿಕ್ ಇದೆ, ಬಾಡಿಗೆ ಒಂದು ಆಲ್ಕಲೈನ್, ಇದು ಕೂಡ ಒಂದು ರಿಸರ್ಚು. ಅಂದರೆ ಆಸಿಡಿಕ್ ಬಾಡಿಯಲ್ಲಿ ಎಲ್ಲ ರೋಗಗಳಾಗುತ್ತವೆ. ಅದರಲ್ಲಿ ಬೇರೆ ರೀತಿಯ ಡಿಜನರೇಷನ್, ವೃದ್ಧಾಪ್ಯ ಮತ್ತು ಬೇರೆ ಬೇರೆ ರೀತಿಯ ರೋಗಗಳು ಕೂಡ ಬರುತ್ತವೆ. ಇರಲಿ ಸರಿ, ಭಸ್ತ್ರಿಕ ಮಾಡಿ. ಯಾರಿಗೆ ದೀರ್ಘ ಮಾಡಲಿಕ್ಕಿದೆ ಅದು ಆಸನ. ಯಾರಿಗೆ ಡಯಾಬಿಟೀಸ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಯಾರಿಗೆ ಕಾನ್ಸ್ಟಿಪೇಷನ್ ತುಂಬ ಹೆಚ್ಚಿದೆ, ಇನ್ಫರ್ಟಿಲಿಟಿ ತುಂಬ ಇದೆ, PCOD ಇದೆ, ಯಾರಿಗೆ ತುಂಬ ಹೆಚ್ಚು ನೋಡಿ, ಯಾರಿಗೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿದೆ ಮತ್ತು ESR ಕೂಡ ಹೆಚ್ಚಾಗಿದೆ, UTI ಅನ್ನೋ ಸಮಸ್ಯೆ ಇದೆ, ಅದಕ್ಕೆ ಮಂಡುಕಾಸನ 5 ರೌಂಡಲ್ಲಿ ಮಾಡಬೇಡಿ, 10 ನಿಮಿಷದಲ್ಲಿ ಮಾಡಿ ಮಂಡುಕಾಸನ. ನೋಡಿ, ಶಶಕಾಸನ, ಯೋಗ ಮುದ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ, ಗೋಮುಖಾಸನ ಎಲ್ಲವನ್ನು ಮಾಡಿ, ಬಾಕಿಯವರು ಹೀಗೇನೆ ಮಾಡಿ. ನಾನಂತಿದ್ದೆ 10 ಥರದ ಮೆಡಿಕೇಟೆಡ್ ವಾಟರ್, ಆಮೇಲೆ 10 ಥರದ ಉಪವಾಸ ಮಾಡಿಸ್ತೇವೆ ನಾವು. ಕಾನ್ಸ್ಟಿಪೇಷನ್ ಇದ್ದವರಿಗೆ ದಿನವಿಡೀ ಸರ್ವಕಲ್ಪ ಅಥವಾ ಗಾಯಕಲ್ಪ. ಯಾರಿಗೆ ಕೊಲೈಟಿಸ್ ಇದೆ ಅವರಿಗೆ ದಿನವಿಡೀ ದಾಳಿಂಬೆ, ಸೇಬು, ಬೇಯಿಸಿದ ಆ್ಯಪಲ್, ಬಿಲ್ವದೆಲೆ, ಮೊಸರು ಮಜ್ಜಿವೆ ಅಥವಾ ತಕ್ರಕಲ್ಪ ಮಾಡಿಸ್ತೀವಿ. ಲೋಕಿಕಲ್ಪ ಎಲ್ಲಕ್ಕಿಂತ ಹೆಚ್ಚು ಮಾಡಿಸ್ತೀವಿ.
ಡಯಾಬಿಟೀಸ್ ಇದ್ದವರಿಗೆ ಸೌತೆಕಾಯಿ, ಹಾಗಲಕಾಯಿ, ಟೊಮೆಟೊದಿಂದ ಹಿಡಿದು ಮತ್ತು ಅವರಿಗೆ ಬೇರೆ ರೀತಿಯ ಡಯಟ್ ಮಾಡಿಸಬೇಕು. ಪ್ರತಿಯೊಬ್ಬರ ಡಯಟ್ ಪ್ಲಾನ್ ಬೇರೆ. ಅದನ್ನು ನಾವು ಇಲ್ಲಿ ಕಲಿಸ್ತೀವಿ, ನಿಮಗೆ ಮಾಡಿ ತೋರಿಸ್ತೀವಿ. ಆಸ್ತಮಾದವ್ರದ್ದು ಬೇರೆ ಡಯಟ್ ಪ್ಲಾನ್ ಇದೆ, ಆರ್ಥ್ರೈಟಿಸ್ ಅವ್ರದ್ದು ಬೇರೆ ಡಯಟ್ ಪ್ಲಾನ್ ಇದೆ, ವಾತ ಪಿತ್ತ ಕಫ ದೋಷಕ್ಕೆ ಬೇರೆ ಪ್ಲಾನ್ ಇದೆ, ಬೊಜ್ಜಿಗಾಗಿ ಬೇರೆ ಡಯಟ್ ಪ್ಲಾನ್ ಇದೆ, ಕೊಲೈಟಿಸ್ ಕಾನ್ಸ್ಟಿಪೇಷನ್ಗೆ ಬೇರೆ ಡಯಟ್ ಪ್ಲಾನ್ ಇದೆ, ಸೊರೈಸಿಸ್ಗೆ ಬೇರೆನೇ ಡಯಟ್ ಪ್ಲಾನು. ಮಾಡಿ ಎಲ್ಲರೂ ಆಳವಾದ ಶ್ವಾಸೋಚ್ಛ್ವಾಸ, ಲಯದೊಂದಿಗೆ ರಿದಮ್ನ ಜೊತೆಗೆ ಮಾಡಿ. ಒಂದು ತನ್ಮಯತೆ, ಒಂದು ತಾರತಮ್ಯತೆ ಇರಬೇಕು. ಮತ್ತೆ ನಾವಿಲ್ಲಿ ಬೇರೆ ಬೇರೆ ರೋಗಗಳ ಮೇಲೆ 10ಕ್ಕಿಂತ ಹೆಚ್ಚು ಪ್ರಯೋಗ ಮಾಡಿಸಿದ್ದೀವಿ. ಅದನ್ನು ನಾನು ನಿಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮತ್ತು ನಾನು ಅಂತೀನಿ, ಇದನ್ನು ನೀವು ಮನೆಯಲ್ಲಿ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಕಣ್ಣಿನ ರೋಗಕ್ಕೆ ಅಕ್ಷಿತರ್ಪಣದಿಂದ ಹಿಡಿದು, ಕಣ್ಣಿನ ಆಕ್ಯುಪ್ರೆಷರ್ನಿಂದ ಹಿಡಿದು, ತ್ರಾಟಕ್, ಜಲ್ನೇತಿ, ಸೂತ್ರನೇತಿ, ತ್ರಿಫಲಾನಿಂದ ಆಯುವಾಸ್, ದೃಷ್ಟಿ ಮತ್ತು ಸೌಮ್ಯ ಐಡ್ರೋ, ಇವೆಲ್ಲವನ್ನು ಮಾಡಿ ನಾವು 1-2 ವಾರಗಳಲ್ಲಿ ಕನ್ನಡಕವನ್ನು ತೊಲಗಿಸಿದ್ದೇವೆ. ನೋಡಿ, ಸಾಮಾನ್ಯವಾಗಿ ಪ್ರಾಣಾಯಾಮ ಮಾಡೋದ್ರಿಂದ ಏನೂ ಆಗೋದಿಲ್ಲ. ವಿಶೇಷ ಪ್ರಾಕ್ಟೀಸ್, ಸರ್ವಾಂಗಾಸನ, ಹಲಾಸನ 5-10 ನಿಮಿಷದಿಂದ ಹಿಡಿದು, ಯಾರಿಗೆ ವಿಶೇಷ ಬೇಗ ಲಾಭ ಬೇಕಾದವರಿಗೆ ಅರ್ಧ ಗಂಟೆ ಶೀರ್ಷಾಸನ ನಾನು ಮಾಡಿಸಿದ್ದೇನೆ. ಅರ್ಧ ಗಂಟೆವರೆಗೂ 10 ನಿಮಿಷ, ಎಕ್ಸೆಪ್ಷನ್ನಂತೆ ಅರ್ಧ ಗಂಟೆ. ಯಾಕೆಂದರೆ 1 ಗಂಟೆ ಮತ್ತು ನಾವು ನಮ್ಮ ಬ್ರಹ್ಮಚಾರಿಗಳಿಂದ, ಆಚಾರ್ಯರಿಂದ, ನಮ್ಮ ಯೋಗಿಗಳಿಂದ 3 ಗಂಟೆ ಶೀರ್ಷಾಸನ ಮಾಡಿ ನೋಡಿದೆವು. ಮೊದಲು ಜನರು ಹೆದರ್ತಿದ್ರು. ನಾನು 15-20 ನಿಮಿಷದಿಂದ ಹಿಡಿದು ಅರ್ಧ ಗಂಟೆವರೆಗೆ ಶೀರ್ಷಾಸನ ಮಾಡಿಸಿದೆ, ಜಲ್ನೇತಿ, ಸೂತ್ರನೇತಿ, ತ್ರಾಟಕ್ ಮಾಡಿಸಿದೆ, ಅಕ್ಷಿತರ್ಪಣ್ ಮಾಡಿಸಿದೆ, ಕಣ್ಣಿನ ಪಾಯಿಂಟ್ ಒತ್ತಿದೆ, ನೆಲ್ಲಿಕಾಯಿ ರಸಾಯನ, ಸಪ್ತಾಮೃತ್, ಲೋಹ ಮುಕ್ತಾಶಕ್ತಿ, ಮತ್ತು ಇದರಲ್ಲಿ ನಾವು ರಾಜಭಸ್ಮ, ಮೋತಿ ಪಿಷ್ಟಿ ಮತ್ತು ವಸಂತ ಕುಸುಮದ ರಸ ಹಾಕಿಬಿಟ್ಟೆವು. ಮತ್ತು ಒಬ್ಬ ವ್ಯಕ್ತಿನೂ ಸಿಕ್ಕಿಲ್ಲ ಯಾರ ಕಣ್ಣಿನ ರೋಗ ಗುಣವಾಗಿಲ್ಲ. ಕನ್ನಡಕದಿಂದ ಹಿಡಿದು ಕ್ಯಾಟ್ರಾಕ್ಟ್, ಗ್ಲುಕೋಮಾ, ಅದರಿಂದ ಹಿಡಿದು ರೆಟಿನಾ, ಪಿಗ್ಮೆಂಟ್ ಎಲ್ಲವೂ, ಮತ್ತು ಡಬಲ್ ವಿಷನ್, ಕಲರ್ ವಿಷನ್, ಅಲ್ಲಿಂದ ಹಿಡಿದು ಆಪ್ಟಿಕ್ ನರ್ವ್ನ ಡಿಜೆನರೇಷನ್ ಕೂಡ ನಾವು ಗುಣಪಡಿಸಿದೆವು. ಇಷ್ಟು ದೊಡ್ಡ ವಿಷಯ. ಈಗ ಹೇಳಿ, ಸಾಮಾನ್ಯ ರೂಪದಿಂದ ಇವೆಲ್ಲವೂ ಆಗೋಲ್ಲ. ಮತ್ತು ಅನ್ಲೋಮ್ ವಿಲೋಮ, ಇದು ಅರ್ಧ ಗಂಟೆ. ಸರಿ, ಅನ್ಲೋಮ್ ವಿಲೋಮ ಮಾಡಿ, ಆಮೇಲೆ ಕಪಾಲಭಾತಿ ನಾನು ಮಾಡಿಸ್ತೀನಿ. ಸರಿ, ಎಲ್ಲರೂ ಮಾಡಿ. ಇದನ್ನು ಕೂಡ ನಿರಂತರವಾಗಿ ಮಾಡಿ, ತಡಿಬೇಡಿ. ಅರ್ಧ ಗಂಟೆವರೆಗೆ 15-20 ನಿಮಿಷದಿಂದ ಅರ್ಧ ಗಂಟೆ ನಿರಂತರವಾಗಿ ಮಾಡಿ. ಮತ್ತು ನಾವು ಇಲ್ಲಿ ಇದೇನು ಬಸ್ತಿ ಕ್ರಿಯೆ ಇದೆ, ಬಸ್ತಿಯ ಶ್ರೇಯ ಸಂವೇದನಾ ಶಿರೋಧಾರದ ವಿಶೇಷ ಉಪಯೋಗ ಮಾಡಿಸಿದ್ದೀವಿ. ನಾವಿಲ್ಲಿ ಕಡಿಮೆ ಅಂದರೆ 50 ಥರದ ಬಸ್ತಿ ವಿಕಸಿತಗೊಳಿಸಿದ್ದೀವಿ. ಎಷ್ಟು ಥರದ್ದು? 50 ಥರದ್ದು. ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅರ್ಜುನ ಚಾಲ್ನ ಬಸ್ತಿ ಕೊಡಬೇಕು. ಸ್ಕಿನ್ನ ಪ್ರಾಬ್ಲಮ್ ಇದ್ದರೆ ಕಾಯಕಲ್ಪ್ ಕ್ವಾತ್ನ ಬಸ್ತಿ ಕೊಡಬೇಕು. ಹೊಟ್ಟೆ ಪ್ರಾಬ್ಲಮ್ ಇದ್ದರೆ ಸರ್ವಕಲ್ಪ್ ಕ್ವಾತ್ನ ಬಸ್ತಿ ಕೊಡಬೇಕು. ಲೇಡೀಸ್ಗೆ ಮೆನ್ಸ್ಟ್ರೇಷನ್ ಪ್ರಾಬ್ಲಮ್, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದ್ದರೆ ದಶ್ಬುಲ್ ಕ್ವಾತ್ನ ಬಸ್ತಿ ಕೊಡಬೇಕು. ಪುರುಷರಿಗೆ ಇನ್ಫರ್ಟಿಲಿಟಿ ಇದ್ದರೆ ಅಂದರೆ ಇಮ್ಯುನೋಗ್ರೇಟ್ ಪೌಡರನ್ನು ಕಲಸಿಬಿಡಬೇಕು. ಅದನ್ನು ಗುಟಾಣಿಯಲ್ಲಿ ಕುಟ್ಟಿ ಹಾಲಿನಲ್ಲಿ ಇಮ್ಯುನೋಗ್ರೇಟ್ನ ಬಸ್ತಿ, ತಕ್ರ ಬಸ್ತಿ. ಯಾರಿಗೆ ಕೊಲೈಟಿಸ್, ಕಾನ್ಸ್ಟಿಪೇಷನ್ ಮತ್ತು ಬಾಕಿ ರೋಗಗಳಲ್ಲಿ ಕಾನ್ಸ್ಟಿಪೇಷನ್ ಇದೆ, ತುಂಬ ಹೆಚ್ಚು ಆ್ಯಸಿಡಿಟಿ ಇದೆ, ಸಾಮಾನ್ಯವಾಗಿ ಹಾಲಿಂದ ಬಸ್ತಿ, ಕ್ಷೀರ್ ಬಸ್ತಿ. ಹಾಲನ್ನು ಕ್ಷೀರ್ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಕ್ಷೀರ್ ಬಸ್ತಿ. ಯಾರ ಶರೀರದಲ್ಲಿ ತುಂಬ ಟಾಕ್ಸಿನ್ಸ್, ಆಕ್ಸಿಡೆಂಟ್ಸ್ ಇವೆ, ಕ್ಯಾನ್ಸರ್ ಇದೆ, ಮೊದಲು ಬರೀ ಕಾಫಿಯೊಂದಿಗೆ ಬಸ್ತಿ ಕೊಡ್ತಿದ್ರು, ಕಾಫಿ ಅನಿಮಾ ಅಂತಿದ್ರು. ಕಾಫಿ ಬಸ್ತಿ ಅಲ್ಲ, ಕಾಫಿದು ಪರವಾಗಿಲ್ಲ, ಅದರದ್ದೊಂದು ರಿಸಲ್ಟ್ ಇರುತ್ತೆ. ಅದಕ್ಕಿಂತಲೂ ಹೆಚ್ಚು ರಿಸಲ್ಟ್ ತ್ರಿಫಲ ಮತ್ತು ಗೋಧನ ಅರ್ಕದ್ದಾಗಿದೆ. ಪ್ಯೂರಿಫೈಡ್ ಗೋಧನ ಅರ್ಕ ಕೊಡ್ತೇವೆ, ಹಾಗೇನೆ ಮೂತ್ರ ಕೊಡೋದಿಲ್ಲ. ಸರಿ, ಅನ್ಲೋಮ್ ಬಿಲೋಮ್ ಮಾಡಿ.
ನಾವಿಲ್ಲೊಂದು ಲೇಪ ಹಚ್ತೀವಿ ಕೂದಲಿಗೆ, ಕೇಶಕಾಂತಿ. ಅದರಲ್ಲಿ ಕರಿಬೇವು, ಕಪ್ಪು ಜೀರಿಗೆ, ಈರುಳ್ಳಿ, ಕ್ಲಸ್ಟರ್ ಅಂಜೂರದ ರಸ, ತ್ರಿಫಲ ಇದೆ, ಭೃಂಗರಾಜ್ ಇದೆ. ಯಾರ ಕೂದಲು ಉದುರುತ್ತೆ ಅವರಿಗೆ ಇದರಿಂದಲೇ ಬಸ್ತಿ ಕೊಡ್ತೀವಿ. ಈಗ ಎಲ್ಲ ಬದಲಾಗಿದೆ, ಮೆಥಡ್ ಚೇಂಜ್ ಆಗಿದೆ. ಏನನ್ನ ಕೂದಲಿಗೆ ಹಚ್ತೀರಿ ಅದೇ ಆನಿಮಾ ಕೂಡ ಬಸ್ತಿಯಿಂದ ಕೊಡ್ತೀರಾ ನೀವು. ಮಸ್ತಿಷ್ಕದ ರೋಗ, ಡಿಪ್ರೆಷನ್ ಇದ್ರೆ ಅವರಿಗೆ ಮೇಘಾ ಕ್ವಾತ್ನ ಬಸ್ತಿ ಕೊಡ್ತೀವಿ. ಹೀಗೆ ಇಂತಹ 50 ರೀತಿಯ ಬಸ್ತಿ ನಾವು ಮಾತ್ರ ಇಲ್ಲಿ ಮೊದಲ ಬಾರಿಗೆ ಪ್ರಯೋಗ ಮಾಡಿದೆವು. ಮೊದಲು 2-3 ರೀತಿಯ ಬಸ್ತಿ ಕೊಡಲಾಗ್ತಿತ್ತು. ಈಗ ನಾವು ಅದನ್ನು ತುಂಬ ವಿಸ್ತಾರ ಮಾಡಿದ್ದೀವಿ. ಯಾರಿಗೆ ವಾತ ರೋಗವಿದೆ ಅವರಿಗೆ ಪೀಡಾಂತ ಕ್ವಾತ್ನಿಂದ, ಬರೀ ಅಲೋವೆರಾದಿಂದಲೂ, ಬರೀ ಗಿಲೋಯಿನಿಂದ, ಪೀಡಾಂತ ಕ್ವಾತ್ನಿಂದ ಬಸ್ತಿ ಕೊಡ್ತೀವಿ. ಆಲೋವೆರಾದ ಜ್ಯೂಸ್ನಿಂದ ಬಸ್ತಿ ಕೊಡ್ತೀವಿ, ಗಿಲೋಯಿಂದ ಬಸ್ತಿ ಕೊಡ್ತೀವಿ. ನಾವು ಬರೀ ಆಲೋವೆರಾ ಗಿಲೋಯಿನ ಜ್ಯೂಸ್ ಕೊಟ್ಟು ಆರ್ಥ್ರೈಟಿಸ್, ರೊಮಟಾಯ್ಡ್ ಆರ್ಥ್ರೈಟಿಸ್ ಗುಣಪಡಿಸಿದೆವು ಮತ್ತು ಬಸ್ತಿ ಕೂಡ ಕೊಟ್ಬಿಟ್ಟೆವು. ಮತ್ತೆ ಎಲ್ರಿಗೆ ಕಲಿಸಿದೆವು, ಎಲ್ರಿಗೆ ಬಸ್ತಿಯ ಕಷಾಯ ಕೊಡ್ತೇವೆ, ಶಿರೋಧಾರದ್ದು ಕಷಾಯ ಕೊಡ್ತೇವೆ, ಅನಿಮಾದ ಪೂರ್ತಿ ಇಡೀ ಪೈಪ್ ಕೊಡ್ತೇವೆ ಮನೆಯಲ್ಲಿ ಮಾಡಿ ಅಂತ. ಜಲ್ನೇತಿ, ಸೂತ್ರನೇತಿ ನಿಮಗೆ ಎಲ್ಲಿಂದ ಕೊಡ್ತೀವಿ. ಶಿರೋಧಾರ ಮತ್ತು ಸ್ಟೀಮ್ ಬಾಕ್ಸ್ಗಾಗಿಯೂ ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ದೀವಿ. ಯಾರಿಗೆ ಕಫರೋಗವಿದೆ ಅವರಿಗೆ ಶ್ವಾಸಾರಿ ಕ್ವಾತ್ನಿಂದ ಬಸ್ತಿ. ನೀವಂತೀರ ಬೇರೆಯವರ ತಲೆಯಲ್ಲಿ ಇದು ಯಾಕೆ ಬರಲಿಲ್ಲ? ನೀವು ಅವ್ರ ಹತ್ರನೇ ಕೇಳಿ ನೋಡಿ, ಅವರೆಲ್ಲರ ತಲೆಯಲ್ಲಿ ಅದು ಯಾಕೆ ಬರಲಿಲ್ಲ? ಹೇಳ್ತಾರೆ ನಿಮ್ಮ ತಲೆಯಲ್ಲಿ ಹೇಗೆ ಬಂತು? ನಾವು ಶಾಸ್ತ್ರದಿಂದ ಋಷಿಗಳ ಸೂತ್ರ ತಗೊಂಡೆವು, ಅದನ್ನು ನಿಧಾನವಾಗಿ ಅನುಭವದ ಆಧಾರದ ಮೇಲೆ, ಅನುಸಂಧಾನದ ಆಧಾರದ ಮೇಲೆ ನಾವು ವಿಸ್ತರಿಸಿದೆವು. ಅದಕ್ಕಾಗಿ ಹೇಳ್ತೀನಿ, ಇಲ್ಲಿ ಎಲ್ಲ ಮೆಥಡ್ಸ್ ಚೇಂಜ್ ಆಗಿವೆ. ಮೊದಲಿನ ಮತ್ತು ಈಗಿನ ಯೋಗ ಗ್ರಾಮದಲ್ಲಿ ಮೊದಲೇನು ನಡೀತಿತ್ತು ಅದರಲ್ಲಿ ನಾವು ಸುಮಾರು 90% ವ್ಯಾಲ್ಯೂ ಅಡಿಷನ್ ಮಾಡಿದೆವು. ಇದುವೇ ಪ್ರಗತಿ. ನಾವು ನಿರಂತರವಾಗಿ ಹೊಸ ಅನುಸಂಧಾನದ ಮೂಲಕ, ಹೊಸ ಅನುಭವದ ಮೂಲಕ ಮಾನವನ ಕಲ್ಯಾಣಕ್ಕಾಗಿ ಹೊಸ ಶೋಧ ನಡೆಸಿದೆವು. ಬೇರೆ ಬೇರೆ ಲೇಪ, ಬೇರೆ ಬೇರೆ ರೀತಿಯ ಲೇಪ, ಸ್ಕಿನ್ ಪ್ರಾಬ್ಲಮ್ಗೆ ಬೇರೆ ಬೇರೆ ರೀತಿಯ, ವಾತ ರೋಗಕ್ಕೆ ಬೇರೆ ಬೇರೆ ರೀತಿಯ, ಮತ್ತೆ ವೆರಿಕೋಸ್ ವೇನ್ಸ್ಗಾಗಿ ಬೇರೆ ಬೇರೆ ರೀತಿಯ ಲೇಪ. ಉದ್ವರ್ತನ್ ಕೂಡ ಮೊದಲು ಕೋಲ್ಕುಲಾತಿ ಇತ್ಯಾದಿ ಪ್ರಕಾರದ ಪೌಡರ್ನಿಂದ ಇಲ್ಲಿ ಡ್ರೈ ಮಸಾಜ್ ಮಾಡಲಾಗ್ತಿತ್ತು ಕೋಲ್ಕುಲಾತಿಯಿಂದ. ಈಗ ಹಲವು ರೀತಿಯ ಇಂಪ್ರೂವ್ಮೆಂಟ್ ಮಾಡಲಾಗಿದೆ, ಸುಧಾರಣೆ ಮಾಡಲಾಗಿದೆ. ಅದರಲ್ಲಿ ನಿಮ್ಮ ಶರೀರದ ಬೇರೆ ಬೇರೆ ಜಾಗದಿಂದ ಕೆಟ್ಟ ರಕ್ತ ಹೊರತೆಗೆಯಲಾಗುತ್ತೆ. ಸುಧಾರಣೆ, ಇಂಪ್ರೂವ್ಮೆಂಟ್. ಇಡೀ ಆಹಾರ ವ್ಯವಸ್ಥೆ ಚೇಂಜ್ ಮಾಡಲಾಗಿದೆ. ಮೆಡಿಕೇಟೆಡ್ ಆಹಾರ, ಮೆಡಿಕೇಟೆಡ್ ಫುಡ್, ಮೆಡಿಕೇಟೆಡ್ ವಾಟರ್, ಮೆಡಿಕೇಟೆಡ್ ಏರ್. ಯಜ್ಞದ ಈ ಪ್ರಯೋಗ ಯೋಗ ಗ್ರಾಮದಲ್ಲೇನೋ ಎಲ್ಲಿಯೂ ಇಡೀ ಜಗತ್ತಿನಲ್ಲಿ ಯಜ್ಞ ಚಿಕಿತ್ಸೆಯ ಅದು ಕೂಡ 3 ವರ್ಷಗಳಿಂದ ಯಾರು ಕೋಮಾದಲ್ಲಿದ್ದರು ಅವರು ಗಿಲೋಯ್ ಮತ್ತು ಮೇಧಾಕ್ವಾತ್ನಿಂದ ಹವನ ಮಾಡಿ, ಬಾಕಿ ಮೇಧಾವಟಿ ಇವೆಲ್ಲವನ್ನು ಕುಡಿದ್ಬಿಟ್ಟು
ಮತ್ತು ಅವರಿಗೆ ಪೂರ್ತಿ ಉಪಯೋಗ ಗೊತ್ತೇ ಇದ್ದಿಲ್ಲ. ಬಸ್ತಿ ಇತ್ಯಾದಿ ಶಿರೋಧಾರ ಅವರಿಗೆ ಗೊತ್ತಿದ್ದಿಲ್ಲ. ಮೂರು ವರ್ಷ ಯಾರು ಕೋಮಾದಲ್ಲಿದ್ದರೂ ಅವರಿಗೆ ಯಜ್ಞ ಚಿಕಿತ್ಸೆ ಮಾಡಿ ನಾವು ಕೋಮಾದಿಂದ ಹೊರತೆಗೆದೆವು. ಅದನ್ನು ನಾವು ಎಕ್ಸಾಂಪಲ್ನ ಜೊತೆಗೆ ಪ್ರೆಸೆಂಟ್ ಮಾಡಿದ್ದೇವೆ ಎಲ್ಲವನ್ನು, ಕೇಸಸ್ ಸ್ಟಡಿ ಮಾಡಿ. 3 ವರ್ಷಗಳಿಂದ ಕೋಮಾದಲ್ಲಿ, 3 ವರ್ಷ ಕೋಮಾದಲ್ಲಿದ್ದ ವ್ಯಕ್ತಿ ಹೊರ ಬಂದರೆ ಇದಂತೂ ಜನ ಅಂತಾರೆ ಚಮತ್ಕಾರವಾಯಿತು. ಇದು ಹೇಗಾಯಿತು? ಯಜ್ಞ ಚಿಕಿತ್ಸೆಯಿಂದ ಹೀಗೆಲ್ಲ ಲಾಭ ಆಗುತ್ತವೆ. ನಾವಿಲ್ಲಿ ಡೋಂಗಿ ಆಡಮರ ಪಾಖಂಡಿಗಳಂತೆ ಹವನ ಮಾಡುವುದಿಲ್ಲ, ಬೇರೆ ಕಡೆ ಆಗೋ ಹಾಗೆ. ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ಇದಂತೂ ವಿಜ್ಞಾನವಪ್ಪ, ನಿಮಗೆ ಅರ್ಥವಾದರೆ ಮಾಡಿಕೊಳ್ಳಿ, ಇಲ್ದಿದ್ರೆ ಮನೆಯಲ್ಲಿ ಹಸುವಿನ ತುಪ್ಪದ ದೀಪ ಬೆಳಗಿಸಿ. ಹಾರ್ಟ್ನ ಬ್ಲಾಕೇಜ್, ಯಾರಿಗೆ 3 ಸಿವಿಯರ್ ಬ್ಲಾಕೇಜ್ ಬಂದಿತ್ತು, ಅರ್ಜುನ ಚಾಲ್ನಿಂದ ಹವನ ಮಾಡಿಸಿದೆ. ಮತ್ತೆ ಅವರು ಸಮರ್ಥರಾಗಿದ್ದರು, ತನ್ನ ತಾಯಿಯನ್ನು ಕರ್ಕೊಂಡು ಬಂದಿದ್ರು. ನಮ್ಮ ಗುಜರಾತಿ ಬಾಯಿ 3 ಸಿವಿಯರ್ ಹಾರ್ಟ್ ಅಟ್ಯಾಕ್, ಡಾಕ್ಟರ್ ಅಂದಿದ್ರು ಸತ್ತು ಹೋಗ್ತಾರೆ. ತನ್ನ ತಾಯಿಯನ್ನು ಅವರು ಬಚಾವ್ ಮಾಡಿದ್ರು. ಹೃದಯಾಮೃತ ನಾವು ಕೊಡ್ತೇವೆ. ಹೃದಯಾಮೃತ ಮತ್ತು ಅರ್ಜುನ ಛಾಲ್, ದಾಲ್ಚಿನ್ನಿ, ಅರ್ಜುನ ಚಾಲ್, ದಾಲ್ಚಿನ್ನಿ ಮತ್ತು ಹೃದಯಾಮೃತ ಔಷಧಿಯ ಗುಳಿಗೆ. ದುಡ್ಡು ತುಂಬ ಇತ್ತು, ಅವರು ಅದನ್ನು ಔಷಧಿಯನ್ನು ಹವನ ಕುಂಡದಲ್ಲಿ ಹಾಕಿಬಿಟ್ರು. ತನ್ನ ತಾಯಿಗೆ ಅದರಿಂದ ಹವನ ಮಾಡಿಸಿದ್ರು. ಎಲ್ಲರೂ ನೋಡಿದ್ದಾರೆ, ಇದು ರೆಕಾರ್ಡ್ ಆಗಿದೆ. ಅರೆ ಹೇಳಿದ್ರು, ಇವರು ಗುಣವಾದರು. ನಮ್ಮ ತಾಯಿ ಗೋಕರು ಕೊಡಿಸಿದೆವು, ಅದರದೇ ಹವನ ಮಾಡಿಸಿದೆವು. ಕಿಡ್ನಿ ಕ್ರಿಟಿನಿನ್ 14ರಿಂದ 4 ಆಯಿತು. ಎಪಿಲೆಪ್ಸಿ, ಅದಕ್ಕೆ ಮೇದಾಕ್ವಾತ್ನ ಹವನ ಮಾಡಿದೆವು. ಮೇದಾಬಟಿ ಕೊಟ್ಟೆವು, ಬಾದಾಮ್ ರೋಗನ್ ಕೊಟ್ಟೆವು, ಶಿರೋಧಾರ ಕೊಟ್ಟೆವು. ಎಪಿಲೆಪ್ಸಿ ಗುಣವಾಯಿತು. ಎಪಿಲೆಪ್ಸಿ, ಕೋಮಾದಲ್ಲಿದ್ದ ಪೇಷಂಟ್, ಕಿಡ್ನಿ ಹಾರ್ಟ್ನ ಸಿವಿಯರ್ ಪೇಷಂಟ್, ಲಿವರ್ನ ಸಿವಿಯರ್ ಪೇಷಂಟ್, ಅದನ್ನು ಸರ್ವಕಲ್ಪ್ ಕ್ವಾತ್ನಿಂದ. ಬಾಕಿ ಈಗಂತೂ ಬೇರೆ ಬೇರೆ ಪ್ರಕಾರದ ಔಷಧೀಯ ಹವನ್ ಸಾಮಗ್ರಿ ಕೂಡ ನಿಮಗೆ ಉಪಲಬ್ಧಿ ಮಾಡಿದ್ದೇವೆ. ಇದಕ್ಕಾಗಿ ನಾವು ಕೆಲ ಸನ್ಯಾಸಿಗಳಿಗೆ ವಿಶೇಷ ದಾಯಿತ್ವ ಕೊಟ್ಟಿದ್ದೇವೆ. ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಮೇಲೆ ವಿಶೇಷ ಪ್ರಭಾವ ಆಗುತ್ತೆ ಹವನ್ನದ್ದು, ನಾವು ಮಾಡಿ ತೋರಿಸಿದ್ದೇವೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್, ಫಂಗಸನ್ನು ನಾವು ಯಜ್ಞದ ಏನು ಧೂಮವಿದೆ, ಇದನ್ನು ಧೂಮ ಚಿಕಿತ್ಸೆ ಅಂತಲೂ ಹೇಳ್ತಾರೆ, ಅದರಲ್ಲಿ ನಾವಿಟ್ಟೆವು. ಈಗೀಗ ಮನೆಯಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ, ವೈರಸ್, ಫಂಗಲನ್ನು ಫ್ರೀ ಮಾಡಲಿಕ್ಕೆ ಮನೆಯಲ್ಲಿ ಹಣವಿದ್ದವರು ಹಲವಾರು ಯಂತ್ರಗಳನ್ನು, 50,000 1 ಲಕ್ಷದ ಯಂತ್ರಗಳನ್ನು ಮನೆಯಲ್ಲಿ ತಂದಿಟ್ಟಿದ್ದಾರೆ. ಅಂದರೆ ಇದು ಬ್ಯಾಕ್ಟೀರಿಯಾ ಫ್ರೀ ಝೋನ್ ಆಗುತ್ತೆ, ವೈರಸ್ ಫ್ರೀ ಝೋನ್ ಆಗುತ್ತೆ ಅಂತ ಯಂತ್ರಗಳನ್ನು ತಂದಿಟ್ಟಿದ್ದಾರೆ ಮನೆಯಲ್ಲಿ. ಒಂದು ಮನೆಯ ಒಳಗೆ ಈ ಬೇರೆ ಬೇರೆ ಔಷಧಿಗಳೇನಿವೆ ನಾವು ಅದರ ಮೇಲೆ ಪ್ರಯೋಗ ಮಾಡಿದ್ದೀವಿ. ಒಂದಿನ ಬಂದ್ಬಿಟ್ಟು ಡಾಕ್ಟರ್ ಅನುರಾಗ್, ನಮ್ಮ ವಾರ್ಷ್ಣೆ ಅವರು ಪೂರ್ತಿ ಪ್ರೆಸೆಂಟೇಷನ್ ಕೂಡ ಕೊಟ್ಟರು. ಇಪ್ಪತ್ತೈದು ಪ್ರಕಾರದ ಬ್ಯಾಕ್ಟೀರಿಯಾ, 5 ಪ್ರಕಾರದ ವೈರಸ್, ಬೇರೆ ಬೇರೆ ರೀತಿಯ ಆ ಬ್ಯಾಕ್ಟೀರಿಯಾ ಹವನದ ಇದರಿಂದ ಸತ್ತು ಹೋಗುತ್ತೆ ಧೂಮದಿಂದ. ಅವನ್ನೆಲ್ಲ ಪ್ರಯೋಗಿಸಲಾಗಿದೆ, ಹಾಗೇನಲ್ಲ, ಸೈಂಟಿಫಿಕ್ ರಿಸರ್ಚ್ ಮಾಡಿದ್ದೀವಿ. ಇಂಟರ್ನ್ಯಾಷನಲ್ ಜರ್ನಲ್ನಲ್ಲಿ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡೋಕ್ಕೂ ಕೊಟ್ಟಿದ್ದೀವಿ. ಅನುಲೋಮ ವಿಲೋಮ ನಿರಂತರವಾಗಿ ಮಾಡಬೇಕು. ನೀವು 5 ಸೆಕೆಂಡಲ್ಲಿ ತಗೊಂಡು 5 ಸೆಕೆಂಡಲ್ಲಿ ಬಿಡಬೇಕು. ಇನ್ಫಾರ್ಮೇಷನ್ ಜೊತೆ ನಿಮಗೆ ಮಾಡಿಸ್ತಿದ್ದೀನಿ. ಹಾಗೆ ಯಾರಿಗೆ ರೋಗವಿದೆ, ನಿಮ್ಮ ರೋಗದ ನಿವೃತ್ತಿಯ ಸಂಕಲ್ಪದೊಂದಿಗೆ ಮಾಡಿ. ಸಂಕಲ್ಪ ಸಿದ್ಧಿ, ಸಂಕಲ್ಪ ಸಾಧನೆ, ಸಂಕಲ್ಪ ಸಮಾಜ, ಯಾವುದು ಬೇಕೋ ಅದನ್ನೇ ನೀವು ಪಡೀತೀರಿ. ಮತ್ತು ಇವೆಲ್ಲ ಮೆಥಡ್ಸ್ ನಾವು ಯೋಗ, ಯಜ್ಞ, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ ಮತ್ತು ಆಧ್ಯಾತ್ಮಿಕ ಜೀವನ ಶೈಲಿ, ಇವೆಲ್ಲ ಪ್ರಯೋಗಗಳೇನಿವೆ ನಾನೆಲ್ಲರನ್ನು ಆಹ್ವಾನಿಸುತ್ತೇನೆ. ದಿನಾಲೂ ನಾವೇನು ಯೋಗ ಕಲಿಸ್ತೀವಿ. ಈ ಲೈವನ್ನು ಬೆಳಿಗ್ಗೆ ಅಂತೂ ನನ್ನಿಂದಾದರೆ ಬೆಳಿಗ್ಗೆ ಜಗತ್ತಿನ ಎಲ್ಲ ಕೆಲಸವನ್ನು ಬಿಟ್ಬಿಟ್ಟು ಬರೀ ಯೋಗ ಮಾಡಿಸ್ತೀನಿ. ನೀವು ಒಪ್ಕೊಳ್ಳಿ, ಇಲ್ದಿದ್ರೆ ನಿಮ್ಮ ಮೇಲೆ ಒತ್ತಡ ತರ್ತೀನಿ. ಇಲ್ದಿದ್ರೆ ಅಸೌಖ್ಯರಾಗ್ತೀರಿ, ಜಗತ್ತಿಗೆ ಭಾರವಾಗ್ತೀರಿ. ನಿಮ್ಮ ಮನೆ, ಪರಿವಾರ, ನಿಮ್ಮ ಜೀವನ ಮತ್ತು ಮುಂಬರುವ ನಿಮ್ಮ ಪೀಳಿಗೆಯನ್ನು ಸಂಕಟದಲ್ಲಿ ಹಾಕ್ತೀರಾ. ಮತ್ತು ಏನಿಲ್ಲದಿದ್ದರೂ ಈ ಸೋಷಿಯಲ್ ಮೀಡಿಯಾದ ಮತ್ತು ಆಸ್ಥಾ ಚಾನಲ್ ಎಲ್ಲಿ ಲೈವ್ ಬರುತ್ತೆ ಬೆಳಿಗ್ಗೆ, ಇದು ಫೇಸ್ಬುಕ್ಕಲ್ಲೂ ಲೈವ್ ಇದೆ, ಯೂಟ್ಯೂಬ್ನಲ್ಲೂ ಲೈವ್ ಬರುತ್ತೆ, ಮತ್ತು ಟ್ವಿಟರ್ನಲ್ಲೂ ಲೈವ್ ಮಾಡಿದ್ದೀವಿ. ಜೊತೆಗೆ
ಯೂಟ್ಯೂಬ್, ಟ್ವಿಟರ್, ಫೇಸ್ಬುಕ್ ಎಲ್ಲದರಲ್ಲೂ ಲೈವ್. ಆಸ್ತದಲ್ಲಿ ಲೈವ್ ಬರುತ್ತೆ. ಯಾರಿಗೆ ಟಿ ವಿಯಲ್ಲಿ ನೋಡಬೇಕು, ಯಾರಿಗೆ ಪಾರ್ಕ್ನಲ್ಲಿ ಮಾಡುವ ಅಭ್ಯಾಸ ಇದೆ, ಎದುರಿಗೆ ಮೊಬೈಲ್ ಇಟ್ಕೊಳ್ಳಿ, ಅದನ್ನು ನೋಡ್ಕೊಂಡೇ ನೀವು ಮಾಡ್ಬೋದು. ಹೊಸ ಇನ್ಸ್ಪಿರೇಷನ್ ತಗೋತಾರೆ, ಹೊಸ ಶಿಕ್ಷಣ ದೀಕ್ಷೆ ತಗೋತಾರೆ, ಹೊಸ ಶೋಧ ಅನುಸಂಧಾನ ಅನುಭವ ಏನಿದೆ ಅದನ್ನು ಕಲಿತಾರೆ. ಅನುಲೋಮ್ ವಿಲೋಮ್ ಮಾಡಿ ಮಹಾತ್ಮ ಬುದ್ಧ ಅಂತಾರೆ, ಅಪ್ಪೋ ದೀಪೋಭವ, ಸ್ವತಃ ಪ್ರಮಾಣರಾಗಿ, ಸ್ವತಃ ದೀಪ, ಸ್ವತಃ ಜ್ಯೋತಿಯಾಗಿ ಆತ್ಮಜ್ಯೋತಿ ಬೆಳಗಿಸಿ. ಸಿಂಹಾಸನ ಸರಿ, ಸಿಂಹಾಸನ ಮಾಡಿ. ಹೀಗೆ 5-6 ಬಾರಿ ಮಾಡ್ಕೊಳ್ಳಿ.